ಜಾಲಿಯಾಗಿರ್ತದೆ, ಚೆನ್ನಾಗಿರ್ತಾನಕ್ಕಪ್ಪ. ಅವನ ಮೊದ್ಲು ಅಲ್ಲೆಂಗ ನಾನೇ ಡ್ಯಾನ್ಸ್ ಕಲಿಸ್ಕೊಡ್ದ. ಹೆಂಗೆ? ಸೂಪರ್. ತುಂಬಾ ಇಷ್ಟ. ದೊಡ್ಡವ ಅದ್ಯಾವುದು ಹೇಳು? ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರು ಕೊಡು, ಸೊಪ್ಪು, ಇದು ಮಾಡು ತಪ್ಪು, ಗಿಲಿ ಗಿಲಿ ಏನಮ್ಮ. ಕನ್ನಡ ಜನರನು ನೀ ಗೆದ್ದು ಬಾರೋ, ನೀನು ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ, ಈ ಬಿಗ್ ಬಾಸ್ ಅಲ್ಲಿ ಗೆದ್ದು ಬಾರೋ ಗಿಲ್ಲಿಯೇ. ಈ ಬಾರಿಯ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಒಂದು ಹೊಸ ಕ್ರೇಜ್ ಅನ್ನ ಹುಟ್ಟಿ ಹಾಕಿರುವಂತದ್ದು ಗಿಲ್ಲಿ ನಟ. ಅವರು ಮೂಲತಃ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಡತ್ಪುರ ಗ್ರಾಮದವರು. ಇನ್ನು ಅವರು ಹೈಸ್ಕೂಲ್ ಅನ್ನ ಓದಿರುವಂತದ್ದು ಬಂಡೂರಿನ ಪ್ರೌಢಶಾಲೆಯಲ್ಲಿ. ಸದ್ಯ ಅವರ ಮುಖ್ಯ ಶಿಕ್ಷಕರಾಗಿದ್ದಂತಹ ಸುರೇಶ್ ರವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಗಿಲ್ಲಿ ನಟ ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಹುಟ್ಟಾಕಿದ್ದಾರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ. ಸದ್ಯ ಇದೀಗ ಅವರು ಕೂಡ ನಿಮ್ಮಲ್ಲಿ ಪಾಠವನ್ನ ಕಲ್ತಿರುವಂತದ್ದು, 8ರಿಂದ SSLC ಇದೇ ಶಾಲೆಯಲ್ಲಿ ಓದಿರುವಂತದ್ದು. ಏನ್ ಹೇಳ್ತೀರಾ ಸರ್ ಗಿಲ್ಲಿ ನಟರ ಬಗ್ಗೆ? ನಟರಾಜ್ ಅವರು ನೋಡಿ 2013-14ನೇ ಸಾಲಿನಲ್ಲಿ ನಮ್ಮ ಸಾರ್ವಜನಿಕ ಪ್ರೌಢಶಾಲೆ ಇದೇ ನಮ್ಮ ಬಂಡೂರು ಗ್ರಾಮದಲ್ಲಿ SSLCನಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿ ಹೋದಂಥವ್ರು. ಅವರು ಶಾಲಾ 3 ವರ್ಷಗಳ ನಮ್ಮ ಶಾಲಾ ಅವಧಿನಲ್ಲಿ ತುಂಬ ವಿಧೇಯತೆಯಿಂದಲೇ ಇದ್ದರು. ನೀವು ಹೇಗೆ ಈ ದಿನ ನೋಡ್ತಾ ಇದ್ದೀರಾ ಅದೇ ರೀತಿ ಮುಗ್ಧ ಹಳ್ಳಿಯ ಸೊಗಡಿನಿಂದ ಈಗ ಏನು ನಾವು ಡೈಲಿ ನೋಡ್ತಾ ಇದ್ದೀವೋ ಅದೇ ನಯ ವಿನಯ ಅದರಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಸಮಯದಲ್ಲಿ ವಿಶೇಷವಾಗಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಗಿಲ್ಲಿ ನಟರಾಜಾಗಿ ಈ ರೀತಿ ಪರಿವರ್ತನೆ ಹೊಂದವ್ರೆ ಅಂತಂದರೆ ನಮಗೇನೆ ನಂಬಕ್ಕೆ ಅಸಾಧ್ಯ. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಓದುವಾಗ ಅವರು ಎಲೆಮರೆಕಾಯಿನ ರೀತಿ ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರು. ಅವ್ರ ಅಣ್ಣ ನರೇಂದ್ರ ಅಂತ, ಅವ್ರ ಅಕ್ಕ ಪವಿತ್ರ ಅಂದ್ಬಿಟ್ಟು ಅವರು ಇಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದ್ದು. ಆದರೆ ನಟರಾಜು ಅವರು ನಮಗೆ ನಮ್ಮ ಸ್ಟಾಫ್ ಎಲ್ಲ ಇಲ್ಲಿ ಕೂತು ಮಾತಾಡುವಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆ ಶಿಕ್ಷಕರಾದಂಥ ಶ್ರೀಮತಿ ಪ್ರಮೀಳಾರವರು ನಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ನಮಗೆ ಗೊತ್ತಿರಲಿಲ್ಲ. ನೋಡಿ, ನಲ್ಲಿ ಮೂಳೆ ಅಂತಕ್ಕಂಥದ್ದು ನೋಡಿ, ಇವನು ನಿಮ್ಮ ಸ್ಟೂಡೆಂಟು ಅಂತ ಅವರು ನಮ್ಮ ಸ್ಟಾಫ್ ರೂಮಲ್ಲಿ ತೋರಿಸಿದ್ರು. ಆವಾಗ ಹೌದಲ್ವೇ ಅಂತ ನಾವೆಲ್ಲ ಆಗ ಅವನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ಅವನೊಂದೊಂದೇ ರೀಲ್ಸ್ ಮಾಡುವಂಥದ್ದು, ನಲ್ಲಿ ಮೂಳೆ ಆಗಿರ್ಬೋದು, ತುಂಬ ಅವನಿಗೆ ಹೆಸರನ್ನು ತಂದು ಕೊಟ್ಟಿದ್ದುವಂಥದ್ದು. ಈಗ ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ ಹಲವಾರು, ಹೀಗೆ ಅವನು ಫಿಲ್ಮ್ ಲ್ಯಾಂಡ್ಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಬರವಣಿಗೆ, ಒಂದು ನಿರ್ದೇಶಕರಾಗಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಸುಪ್ತವಾಗಿತ್ತು ಪ್ರತಿಭೆ ಅದು. ಈಗ ಅವನಿಗೆ ಅಂತಹ ಅವಕಾಶಗಳು ರಿಯಾಲಿಟಿ ಶೋಗಳ ಮುಖಾಂತರ ಅವನಿಗೆ ಒಲಿದು ಬಂದು ಅಂತ ಹೇಳ್ಬೇಕು ನಾವು. ಈಗ ನೀವೆಲ್ಲ ನೋಡಿದ್ದೀರಿ, ಈಗ ಆಲ್ರೆಡಿ ಜಿ ವಾಹಿನಲ್ಲಿ ಪ್ರಚಾರ ಆದಂಥ ಅವನಿಗೆ ಕಾಮಿಡಿ ಕಿಲಾಡಿಗಳು ದೊಡ್ಡ ಮಟ್ಟದ ಹೆಸರನ್ನು ತಂದು ರನ್ನರ್ ಆಫ್ ಮಟ್ಟಕ್ಕೂ ತನಕ ಹೋಯಿತು. ಆನಂತರ ಬಂದಂಥ DKTನಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು. ಇತ್ತೀಚೆಗೆ ಅತ್ಯಂತ ಯಶಸ್ಸನ್ನು ಹಾದಿನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ನಮ್ಮ ಇವತ್ತಿನ ಬಿಗ್ ಬಾಸ್ ಶೋ. ಅದರಲ್ಲಿ ಈಗ ಆಲ್ರೆಡಿ ನೋಡಿದ್ದೀರಿ ನಾವು, ಇನ್ನೇನು ಕೊನೆಯ ಹಂತದಲ್ಲಿದ್ದೀವಿ. ಕೊನೆಯ ಹಂತದಲ್ಲಿರತಕ್ಕಂಥದ್ರಲ್ಲಿ ಇಡೀ ಕರ್ನಾಟಕದಾದ್ಯಂತ, ಎಸ್ಪೆಷಲಿ ನಮ್ಮ ಮಂಡ್ಯ ಜಿಲ್ಲೆಗಿಂತ ಹೆಚ್ಚಾಗಿ ನಾನು ಕೇಳ್ಪಟ್ಟೆ, ಈ ಬೆಳಗಾವಿ, ಬಾಗಲಕೋಟೆ ಅಲ್ಲೆಲ್ಲ ಅವ್ನ ಫ್ಯಾನ್ಸ್ ಸಿಕ್ಕಾಪಟ್ಟ ಇದ್ದಾರಂತೆ. ಏನ್ ಸರ್ ಕಾರಣ ಅಂತಂದ್ರೆ ಮುಗ್ಧತೆ, ಹಳ್ಳಿ ಸೊಗಡಿನ ಮಾತು, ಮತ್ತೆ ಕಿಚಾಯಿಸುವಂಥದ್ದು, ತಮಾಷೆ ಹಾಸ್ಯ ಚಟಕ್ಕೆ ಹಾರಿಸುವಂಥದ್ದು, ಅದು ಪ್ಲಸ್ ಆಗ್ತಾ ಇದೆಯಾ? ಅದು ಅವನಿಗೆ ಹೌದು, ಪ್ರಮುಖವಾಗಿ ಅವನ ಆಕರ್ಷಣೆ ಆಯಿತು. ನೈಜವಾಗಿ ಯಾವ ಸಂದರ್ಭಕ್ಕೆ ತಕ್ಕಂತೆ ಕೆಲವರು ಆಲೋಚನೆ ಮಾಡಿ ಹೇಳ್ತಾರೆ. ಆದರೆ ನಮ್ಮ ನಟರಾಜ್ ಅವರಲ್ಲಿ, ಗಿಲ್ಲಿ ಅವರಲ್ಲಿ ಆ ಸಮಯಕ್ಕೆ ತಕ್ಕಂತೆ ಆ ಪದಗಳು ಕ್ರಿಯೇಟಿವಿಟಿ ಆಗ್ಬಿಡುತ್ತೆ. ಅದೇ ಅವನಿಗೆ ಹೆಸರನ್ನ ತಂದುಕೊಡ್ತಾ ಇರುವಂಥದ್ದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್, ನೀವ್ ಹೇಳ್ತಾ ಇದ್ರಿ ನಟರಾಜು ಅಂತ ನೀವ್ ಹೇಳ್ತಾ ಇದ್ರಿ, ಆದ್ರೆ ಆ ಹೆಸರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗಿಲ್ಲಿ ಆ ಒಂದು ನೇಮ್ ಕ್ರಿಯೇಟ್ ಮಾಡಿರುವಂಥದ್ದು ಅದೇ ಗಿಲ್ಲಿ ಅಂತಂದು ಅವರೇ ಹೇಳ್ಕೊಂಡ್ರಲ್ವಾ. ಅವನು ತೆಳ್ಳಗಿದ್ದಾನೆ. ಆಮೇಲೆ ಅವರ ಗ್ರಾಮೀಣ ಪ್ರದೇಶದ ಇದು ಕ್ರೀಡೆ ಗಿಲ್ಲಿ ದಾಂಡು. ಆ ಗಿಲ್ಲಿ ದಾಂಡು ಆಡುವಾಗ ದಾಂಡು ನೋಡಿದ್ದೀವಿ, ಗಿಲ್ಲಿ ಎಷ್ಟು ಸಣ್ಣಕ್ಕಾಗಿ ಫೋರ್ಸಾಗಿ ಹೊಡೆದ್ರೆ ಹೆಂಗೆ ಹೋಯ್ತದ, ಅದೇ ರೀತಿ ಅವನಿಗೆ ಗಿಲ್ಲಿ ಅಂತ ಆಗ ಪ್ರಚಾರ ಆದಂಥದ್ದು. ಈಗ ಈ ಲ್ಯಾಂಡ್ಗಳಿಗೆ ಹೋದ್ಮೇಲೆ ಅವನು ಕೆಲವು
ಸಣ್ಣ ಪುಟ್ಟಂಥ ಈಗ ಆಲ್ರೆಡಿ ಕೆಲವು ಧಾರಾವಾಹಿಗಳು, ಈಗ ಆಲ್ರೆಡಿ ಅವರು ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಅಭಿನಯದ ಡೆವಿಲ್ ಸಿನಿಮಾದಲ್ಲಿ ಅವನ ನಟನೆಗೆ ತುಂಬ ನಮ್ಮ ಎಲ್ಲ ಕರ್ನಾಟಕದ ಜನತೆ ಫೀದಾ ಆಗಿರುವಂಥದ್ದು. ಶೋಭರಾಜ್ ರವರ ಜೊತೆ ಅವರು ಮಾಡಿರ್ತಕ್ಕಂಥ ನಟನೆ ಅವರನ್ನು ಒಂದು ಹೀರೋಯಿಸಮ್ಗೆ ಕರ್ಕೊಯ್ತು ಅಂತ ಹೇಳ್ಬೋದು. ನಾವು ಹೆಂಗೆ ಹಳೆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಇದ್ದಂಥ ಚಿತ್ರದಲ್ಲಿ ನರಸಿಂಹರಾಜನವರನ್ನು ನೆನೆಸ್ಕೊಂಡ್ರು. ನರಸಿಂಹರಾಜರಾಗಿರ್ಬೋದು, ದ್ವಾರಕೀಶರಾಗಿರ್ಬೋದು, ಮುಸ್ರಿ ಕೃಷ್ಣಮೂರ್ತಿಯವರಾಗಿರ್ಬೋದು, ಆ ಹೀರೋಗಳಿಗಿಂತ ಇವ್ರನ್ನ ನಟನೆ ನೋಡೋಕೆ ಹೋಗ್ತಾ ಇದ್ರು, ಇವ್ರ ಹಾಸ್ಯವನ್ನೇ ನೋಡೋಕೆ ಹೋಗ್ತಾ ಇದ್ರು. ಅವ್ರ ಮುಖನೇ ಹಾಸ್ಯ ನೋಡಿ. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರು ಸ್ಕ್ರೀನ್ ತೆರೆ ಮೇಲೆ ಬಂದ್ಬಿಟ್ರೆ ಅವ್ರ ಫೇಸೇ ನಮಗೆ ನಗು ತರಿಸ್ತಿತ್ತು ಪ್ರೇಕ್ಷಕರಿಗೆ. ಆ ರೀತಿ ನಮ್ಮ ಗಿಲ್ಲಿ ನಟರಾಜ್ ಅವ್ರಿಗೆ ಅದೊಂದು ವರದಾನ ಆಗಿದೆ. ಅವ್ರು ನೋಡಿ ಥೇಟ್ ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರನೇ ಸೇಮ್ ಮೂಗು, 1 ಇಂಚು ಉದ್ದ ಇಲ್ಲ, ತುಂಡ ಇಲ್ಲ. ಅವರ ನಾನು ಹತ್ತಿರದಿಂದ ಈಗ ಇತ್ತೀಚೆಗೆ ಗಮನಿಸಿದಾಗ ಅದೆಲ್ಲ ಅವ್ರಲ್ಲಿ ಕಲೆ ಅಂತಕ್ಕಂಥದ್ದು ಈಗ ರಕ್ತಗತವಾಗಿ ಅವರು ಮೈಗೂಡಿಸ್ಕೊಂಡು ಒಯ್ತಾ ಇದ್ದಾರೆ. ಅವ್ರು ನೋಡಿ ಕಲಿತಾ ಇರುವಂಥದ್ದು ಎಲ್ಲನೂ. ಈಗ ಸರ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್, ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ಅಂತ ಹೇಳಿ? ಈಗ ನಿಮ್ಮ ಎಲ್ಲ ವಿಶೇಷವಾಗಿ ಚಾನಲ್ಗಳೆಲ್ಲ ಬಿತ್ತರಿಸ್ಬಿಟ್ಟಿದ್ದೀರಿ ಸರ್. ಈಗ ಆಲ್ರೆಡಿ ಬಿಗ್ ಬಾಸ್ ಸ್ಪರ್ಧಿಗಳೇ ಹೇಳ್ಬಿಟ್ಟವ್ರೆ. ಈಗ ನಿನ್ನೆ ಈಗ ಆಲ್ರೆಡಿ 90, 91, 92ನೇ ದಿನದ ಆಟ ನಡೀತಾ ಇದೆ. ಈ 92 ದಿನದ ಆಟದಲ್ಲೇ ಈಗ ಧ್ರುವಂತವರು ಇರ್ತಕ್ಕಂಥ 2-3 ಜನ ಜೆಂಟ್ಸಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ, ಬಿಟ್ಕೊಟ್ಬಿಟ್ಟಿದ್ದಾರೆ. ಇವನಿಗೆ ಬಿಗ್ ಬಾಸ್ನಲ್ಲಿ ಈ ಸಾರಿ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇರ್ತಕ್ಕಂಥವ್ರೆ ನಮ್ಮ ಗಿಲ್ಲಿ ಅಂತ ಸ್ಪರ್ಧಿಗಳೇ ಒಪ್ಕೊಬಿಟ್ಟಿದ್ದಾರೆ. ಅಂದಮೇಲೆ ಈಗೆಲ್ಲ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದೆ. ಗಿಲ್ಲಿಯವರೇ ಈ ಬಿಗ್ ಬಾಸ್ ಶೋನಲ್ಲಿ ತುಂಬ ಚಾನಲ್ಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟು ಕಿಚ್ಚವ್ರಿಗೆ ಜೊತೆ ಸುದೀಪ್ ಅವ್ರ ಜೊತೆಯಲ್ಲಿ ವಿಧೇಯತೆಯಿಂದ ಮತ್ತು ಈಗ ಹೋದಂಥ ಅತಿಥಿಗಳು ನೋಡಿರ್ಬೋದು, ಆ ಅತಿಥಿಗಳ ಜೊತೆಯಲ್ಲೂ ಆತ್ಮೀಯತೆಯಿಂದ ಎಲ್ಲರ ಜೊತೆಯಲ್ಲೂ ನಮ್ಮ ಹಳ್ಳಿ ಸೊಗಡಿನಲ್ಲಿ ಮಾತಾಡ್ಕೊಂಡು ಅವರು ನಮ್ಮ ಕರ್ನಾಟಕದ ಮನೆ, ಎಸ್ಪೆಷಲಿ ನಮ್ಮ ಮಂಡ್ಯ ಭಾಗ, ಮೈಸೂರು ಭಾಗ, ಈ ಭಾಗದ ಎಲ್ಲ ಭಾಗದ ಜನಗಳ ಬಾಯಿನಲ್ಲಿರುವಂಥದ್ದು ಈ ಸಾರಿ ಬಿಗ್ ಬಾಸ್ ಶೋನಲ್ಲಿ ಈಗ ಆಲ್ರೆಡಿ ಅದು ಓಪನ್ ಆಗಿಬಿಟ್ಟಿದೆ, ವಿನ್ನರ್ ಯಾರು ಅಂತ. ಅದನ್ನು ನಾವು ಬೇರೆ ಹೇಳ್ಬೇಕಲ್ಲ. ಎಸ್ಪೆಷಲಿ ಅವರ ಶಿಕ್ಷಕರಾಗಿ ನಾವು ಗಿಲ್ಲಿನೇ ಈ ಸಾರಿ ಪ್ರತಿಶತ ಗೆದ್ದು ಬರ್ತಾರೆ ಅಂತ ನಮ್ಮದು ಒಂದು ಅನಿಸಿಕೆ ಸರ್. ಖುಷಿ ಇದೆ ಸರ್ ನಿಮ್ಮ ಶಿಷ್ಯ ಈ ರೀತಿ ಒಂದು ಬಿಗ್ ಬಾಸ್ ಶೋ ರಿಯಾಲಿಟಿ ಶೋನಲ್ಲಿ ಗೆಲ್ಲುವಂತ ಸ್ಪರ್ಧೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ? ಹೌದು, ನಮ್ಗೆ ತುಂಬಾನೇ ಖುಷಿ ಇದೆ. ಈಗ ಮೊನ್ನೆ ತಾನೇ ಫ್ಯಾಮಿಲಿ ರೌಂಡ್ ಬಂತು. ಫ್ಯಾಮಿಲಿ ರೌಂಡಲ್ಲಿ ಅವರ ತಂದೆ ತಾಯಿ ಎಲ್ಲ ಭಾಗವಹಿಸಿದರು. ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ ಈ ಮಟ್ಟದಲ್ಲಿ ಈ ನಮ್ಮ ಈ ಕೀರ್ತಿಯನ್ನು, ಈ ಮಂಡ್ಯ ಅಂತಕ್ಕಂಥದ್ದನ್ನ ನಮ್ಮ ರೆಬಲ್ ಸ್ಟಾರ್ ಅವರು ಇಂಡಿಯಾ ಅಂತ ಮಾಡಿದ್ರು. ಇವರು ಇನ್ನೂ ಒಂದು ಉತ್ತುಂಗಕ್ಕೆ ಹೋಗಿ ಇವತ್ತೆಲ್ಲ ಬಿಗ್ ಬಾಸ್ ಶೋನೆಲ್ಲ ನಮ್ಮ ಸುದೀಪ್ ಅವರೇ ಹೇಳಿದ್ರು, ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಸ್ಟ್ರೇಲಿಯಾದಿಂದ ಕರೆ ಬರ್ತಾ ಇದೆ. ಆದರೂ ಎಸ್ಪೆಷಲಿ ನೀವೆಲ್ಲ ಕೇಳಿರ್ಬೋದು, ನಮ್ಮ ಸೂಪರ್ ಸ್ಟಾರು ನಮ್ಮಲ್ಲೇ ಇದ್ದಂಥ ರಜನಿಕಾಂತ್ ಸರ್ ಅವರು ಆ ತಮಿಳ್ನಾಡಿನ ಬಿಗ್ ಬಾಸ್ ಶೋಗಳಲ್ಲಿ ನೋಡ್ತಾ ಇದ್ದು ನಮ್ಮ ಕರ್ನಾಟಕದ ಬಿಗ್ ಬಾಸ್ ಶೋ ನೋಡಿ ಅದರಲ್ಲಿ ವಿಶೇಷವಾಗಿ ನಮ್ಮ ಗಿಲ್ಲಿ ನಟರಾಜ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರಲ್ಲ ಸರ್. ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಸರ್ ಅವ್ರಿಗೆ? ಅವರು ಇನ್ನೆಷ್ಟು ಅವರ ಭವಿಷ್ಯ ಇದೆ ಅಂತ ನಾವು ಅದರಲ್ಲೇ ನಾವು ಗೆಸ್ ಮಾಡ್ಬೋದು. ಅದೇ ರೀತಿ ನಮ್ಮ ಶಿವಣ್ಣ ಅವ್ರು ನೋಡಿದ್ರಿ, ಈಗ ಆಲ್ರೆಡಿ ಅವ್ರ ಚಾನಲ್ ಕೆಲವು ಅವನು ಬಂದ ತಕ್ಷಣ ನಾವು ನಟನೆಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಅವರೇ ವೇದಿಕೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಸರ್. ಅದರಿಂದಾಗಿ ಅವನಿಗೆ ಇನ್ನೂ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥದ್ದು. ಈಗ ಆಲ್ರೆಡಿ ನಮ್ಮ ಫೆಬ್ರವರಿ 6ಕ್ಕೆ ಬೇರೆ ಅವರ ನಟರಾಜರವರು ನಟನೆ ಮಾಡಿರ್ತಕ್ಕಂಥ ಸರ್ಕಾರಿ ಶಾಲೆ 8H ಅಂತಕ್ಕಂಥದ್ದು ರಿಲೀಸ್ ಆಗ್ತಾ ಇದೆ ಸರ್. ಹಂಗಾಗಿ ಅವನಿಗೆ ಇನ್ನೂ ಉತ್ತಮವಾಗಿರ್ತಕ್ಕಂಥ ಭವಿಷ್ಯ ಸಿಗಲಿ. ಅವನು ನಮ್ಮ ಕರ್ನಾಟಕದ ಏನು ಇವತ್ತು ಚಿತ್ರರಂಗದಲ್ಲಿ ಹೆಸರು ಮಾಡಿದಾರೋ ಅವರ ಸಾಲಿನಲ್ಲಿ ಸೇರಲಿ ಅಂತಕ್ಕಂಥದ್ದು ನಮ್ಮದು ಮನದಾಳದ ಮಾತು ಸರ್. ಶಾಲೆಯಲ್ಲಿ ಇದ್ದಾಗ ಇದೇ ರೀತಿ ಯಾವ್ದಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಸರ್? ಆವಾಗ ಅಂದಿನ ದಿನಮಾನಗಳಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಾರಂಭದಿಂದಲೂ ಅಷ್ಟೇ ಎವ್ರಿ ಫ್ರೈಡೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಅದರಲ್ಲಿ ಅವನು ಎವ್ರಿ ಫ್ರೈಡೇ ಕೆಲವು ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದುಂಟು. ಆಗ ನಮ್ಮ ಗಮನಕ್ಕೆ ಬರ್ದಿದ್ರು ಕೂಡ ಅವನ ಬೆಟಾಲಿಯನ್ನಲ್ಲಿ ಅವನು ಮಾತಾಡ್ಕೊತಿದ್ರು, ನಾನು ಈ ರೀತಿ ಇಂಥ ಶಿಕ್ಷಕರು ಹೀಗೆ ದಂಡಿಸ್ತಾರೆ ಅಂತಕ್ಕಂಥದ್ದು. ನಮ್ಮಲ್ಲಿ ಎವ್ರಿ ಫ್ರೈಡೇ ಮಾಡ್ತಿದ್ರು. ಅವರೇ ಶೋನಲ್ಲಿ ಹೇಳಿದ್ದಾರೆ, ಈಗ ನನಗೆ ನಮ್ಮ ಶಾಲೆಯಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸೋದಕ್ಕೆ ನನಗೆ ಧೈರ್ಯ ಬಂತು. ಅದರಿಂದಾಗಿ ಇಂಥ ಶೋಗಳಲ್ಲಿ ನಾನು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ, ನಮ್ಮ ಶಾಲೆನೇ ಇದಕ್ಕೆ ನನಗೆ ಸ್ಟೇಜನ್ನು ಒದಗಿಸ್ಕೊಡ್ತು ಅಂತ ಹೇಳಿದ್ದಾರೆ ಸರ್. ಆ ರೀತಿ ಅವರು ಕೆಲವು ಫ್ರೈಡೇ ಪ್ರೋಗ್ರಾಮ್ಗಳಲ್ಲಿ ಲವಲವಿಕೆಯಿಂದ ಭಾಗವಹಿಸ್ತಿದ್ರು ಸರ್. ಈಗ ಸರ್ ಶಾಲೆ ಮುಗೀತು, SSLC ಮುಗಿದ್ಮೇಲೆ ಇಲ್ಲಿಗೆ ಬರ್ತಿದ್ರ? ಏನು ಸರ್ ಏನಾರ ಶಿಕ್ಷಕರನ್ನ ಬಂದು ಮಾತಾಡ್ಸಿದ್ರ? ಹೌದು ಸರ್, ಈಗ ಇತ್ತೀಚೆಗೆ ಬಂದಿದ್ರು. ನಮ್ಮ ಇಲ್ಲೇ ಓದಂತ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ
KN ಶಿವಕುಮಾರ್ ಅಂತೇಳಿ. ಅವ್ರಿಗೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭ ಮಾಡಿದ್ರು. ಅಷ್ಟರಲ್ಲಿ ಅವ್ರು ಆಲ್ರೆಡಿ 4 ವೀಲ್ ತಗೊಂಡಿದ್ರು. ನೋಡಿ, ನಮ್ಮ ಹಳ್ಳಿಯ ಪ್ರತಿಭೆ. ಅವ್ರು 2 ವೀಲ್ ತಗೊಳ್ಳೋಕ್ಕೂ ಆಯ್ತಿರ್ಲಿಲ್ಲ. ಅವ್ರಿಗೆ ಹೆಂಗೆ ಅವಕಾಶಗಳು ಬಂದರೆ ಲಕ್ಕು ಅಂತಕ್ಕಂಥದ್ದು ಇದೆ. ಲಕ್ಕು ಜೊತೆಗೆ ಒಂದು ವಿಶೇಷವಾಗಿ ಅವನ ಪರಿಶ್ರಮ. ಅದರಿಂದಾಗಿ ಅವರು 4 ವೀಲ್ ತಗೊಂಡು ಹೊಸದಾಗಿ ಬಂದು ಇಲ್ಲೇ ಬೌಂಡ್ರಿನಲ್ಲಿ ನಿಲ್ಲಿಸಿ ಅವರಿಗೆ ಇಂದ ಆಶೀರ್ವಾದವನ್ನು ತಗೊಂಡು ಹೋದರು ಸರ್. ಅದರಿಂದಾಗಿ ಅವ್ರದ್ದು ಹಳ್ಳಿ ಪ್ರತಿಭೆ ಈ ರೀತಿ ಮಿನುಗ್ತಾ ಇರುವಂಥದ್ದು ನಮಗೂ ಅವರ ಶಿಕ್ಷಕರಾಗಿ ತುಂಬಾನೇ ಖುಷಿ ಪಡ ಸರ್. ನೆನ್ಪು ಮಾಡ್ಕೊಳ್ತಿದ್ರ ಬಂದಂತ ಸಂದರ್ಭದಲ್ಲಿ ಅವ್ರ ಶಾಲಾ ದಿನಗಳನ್ನ ನಿಮ್ ಜೊತೆ ಏನಾರು ಹಂಚ್ಕೊಳ್ಳುವಂಥದ್ದು? ಹೌದು ಸರ್, ಅವರು ನಮ್ಮನ್ನೇ ನಮ್ಮ ಮಾಸ್ಟರ್ಗಳನ್ನೇ ಮರ್ತ್ಬಿಟ್ಟಿದ್ರು. ಇವರು ಮಾಸ್ಟರ್ಗಳಂತ ಅವ್ರು ಬೆಟಾಲಿಯನ್ ಜೊತೆಯಲ್ಲಿ ಹೇಳ್ಕೊಂಡಿದ್ದಾರೆ. ನಾವು ಯಾಕೆ ಅಂದರೆ ನಮಗೆ ಈಗ ನಾನು 93 ನಮ್ಮದು ಇಲ್ಲೇ ಇದ್ದೀನಿ. ಈಗ 2026 ಇಂಥ ಬ್ಯಾಚ್ಗಳು ಸುಮಾರು ಆಗಿಬಿಟ್ಟಿದ್ದಾವೆ. ಎಷ್ಟೋ ನಮಗೆ ನೆನಪು ಬರಲ್ಲ. ಆಗ ಈ ಸಾರಿ ಬಂದಾಗ ಅವರೇ ನಮ್ಮ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಫೋಟೋ ತಗೊಂಡು ಎಲ್ಲ ಆ ಸ್ಟಾಫ್ನು ಖುಷಿಯಾಗಿ ನಮ್ಮ ನಟರಾಜ್ ಅವರು ಅಂತೇಳಿ ಈಗ ನಮ್ಮ ಒಡನಾಟ ಜಾಸ್ತಿ ಇದೆ ಸರ್. ಹೌದು, ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗ ಆಲ್ ದ ಬೆಸ್ಟ್ ಹೇಳ್ತೀರಾ? ನಮ್ಮ ಗಿಲ್ಲಿಯವರು ಶತಾಯಗತೆಯ ಈ ಬಿಗ್ ಬಾಸ್ ಶೋನಲ್ಲಿ ಗೆದ್ದು ನಮ್ಮ ತಮ್ಮ ಕೀರ್ತಿಯನ್ನು ತಮ್ಮ ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೆ, ಅವರ ಹುಟ್ಟಿದಂಥ ಗ್ರಾಮ, ಅವರು ಕಲ್ತಂಥ ನಮ್ಮಂಥ ಶಾಲೆಗಳಿಗೆ ಅವರು ಹೆಸರನ್ನು ತರಲಿ. ಅವ್ರದ್ದು ಇನ್ನೂ ಅವರ ಭವಿಷ್ಯ ಉಜ್ವಲವಾಗಿ ಇರಲಿ ಅಂತ ನಾನು ಹಾರೈಸ್ತೇನೆ. ಅವ ಕ್ರಿಯೇಟ್ ಮಾಡಿರುವಂತಹ ಗಿಲ್ಲಿ ನಟ ನಟರಾಜ್ ಅವರ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ ಯಾವ ರೀತಿ ಶಾಲಾ ದಿನಗಳೆಲ್ಲ ಇದ್ರು ಅಂತ. ಮೇಡಮ್, ಅವರು 8ರಿಂದ 10ನೇ ತರಗತಿವರೆಗೆ ಬಂಡೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿರುವಂಥದ್ದು. ನಿಮ್ಮ ಸ್ಟೂಡೆಂಟ್ ಕೂಡ ಆಗಿರುವಂಥದ್ದು. ನೀವು ಕೂಡ ಅವ್ರಿಗೆ ಪಾಠ ಮಾಡಿದ್ರೆ ಯಾವ ರೀತಿ ಇರ್ತಿದ್ರಿ ಮೇಡಮ್ ಗಿಲ್ಲಿ ನಟ? ಈಗ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಅವನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಬಿಗ್ ಬಾಸ್. ಹೌದು ಸರ್. ಇವಾಗ ನಮ್ಮ ಶಾಲೆಯಲ್ಲಿ ಓದಂತಹ ನಟರಾಜು ಇವಾಗ ಹೇಗಿದ್ದಾನೆ ಅದಕ್ಕೆ ವಿರುದ್ಧವಾದಂತಹ ಕ್ಯಾರೆಕ್ಟರ್. ಒಂದು ಯಾರ ಜೊತೆಲೂ ಸಹ ಮಾತಾಡ್ತಿರ್ಲಿಲ್ಲ. ತುಂಬಾ ಇನ್ನೋಸೆಂಟ್ ಆದಂತಹ ಹುಡುಗ, ತುಂಬಾ ಮುಗ್ಧತೆ. ಅವನಾಯ್ತು ಒಂದು ಕೆಲಸ ಆಯ್ತು ಅಷ್ಟೇನೆ ಇದ್ದಿದ್ದು. ಆ ಗಂಡು ಮಕ್ಳ ಜೊತೆ ಅಷ್ಟೇ ಒಂದು ಸ್ವಲ್ಪ ಮಾತಾಡ್ತಿದ್ದಂಥದ್ದು. ಆದ್ರೂ ಸಹ ಅವನು ಹೆಣ್ಮಕ್ಳ ಹತ್ರ ಅಷ್ಟೊಂದು ಬೆರೀತಿರ್ಲಿಲ್ಲ, ಹೆಚ್ಚು ಮಾತೇ ಆಡ್ತಿರ್ಲಿಲ್ಲ. ಯಾಕಂದ್ರೆ ಈಗಾಗಲೇ ಅವ್ರ ಅಣ್ಣ ಅಕ್ಕ ಇಬ್ರು ನಮ್ಮ ಶಾಲೆಯಲ್ಲಿ ಓದ್ಕೋದಂಥದ್ದು. ಆದ್ರೆ ಇವನು ಈ ರೀತಿಯಲ್ಲಿ ಇಷ್ಟೊಂದು ತನ್ನ ವಾಕ್ಚಾತುರ್ಯದಿಂದ ಈ ತರ ಜನಮನಸ್ಸನ್ನ ಗೆಲ್ತಾನೆ ಅನ್ನುವಂಥದ್ದನ್ನ ನಾವು ಆವಾಗ ಎಕ್ಸ್ಪೆಕ್ಟೇಷನ್ನೇ ಮಾಡಿರ್ಲಿಲ್ಲ ಸರ್. ಇವಾಗ ಅವನ ಒಂದು ಪ್ರತಿಭೆ ಏನಿದೆ, ಅವನ ಮಾತಿನ ವೈಖರಿ, ಅವನ ಪ್ರಾಸಬದ್ಧ ಪದಗಳು, ಹಾಗೇನೆ ಅವನು ಎಲ್ಲರನ್ನೂ ರಂಜಿಸ್ತಕ್ಕಂತಹ ಒಂದು ಹಾಸ್ಯ ಪ್ರೌಢಿಮೆ, ಇವೆಲ್ಲವೂ ಸಹ ಇನ್ವಾಲ್ವ್ ಮಾಡ್ಕೊಂಡಿರುವಂಥದ್ದು ರಕ್ತಗತವಾಗಿ ಬಂದಿದೆ ಅನ್ಸುತ್ತೆ. ಯಾಕಂತಂದ್ರೆ ನಮ್ಗೆ ಇಲ್ಲಿ ಅದನ್ನ ನಾವೊಂದು ಸಾಂಸ್ಕೃತಿಕ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ವಿ, ಅದರಲ್ಲಿ ಅವನು ಕಡಿಮೆ ಭಾಗವಹಿಸ್ತಿದ್ದಂಥದ್ದು. ಆದರೆ ಅದು ಶಾಲೆ ಬಿಟ್ಟಂತ ನಂತರ ಅವನು ಈ ರೀತಿಯ ಒಂದು ಸೃಜನಾತ್ಮಕತೆಯಿಂದ ತನ್ನದೇ ಆದಂತಹ ಕೆಲವೊಂದು ಹಾಸ್ಯ ಪ್ರವೃತ್ತಿಯನ್ನ ಮೈಗೂಡಿಸ್ಕೊಂಡು ನಟನೆಯಲ್ಲಿ ಭಾಗವಹಿಸಿ ಗಿಲ್ಲಿ ನಟ ಅಂತೇಳಿ ಹೆಸರನ್ನ ಮಾಡಿಕೊಂಡು ಅನೇಕ ಶೋಗಳಲ್ಲಿ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದಾನೆ. ಇವತ್ತು ಗಿಲ್ಲಿ ಅಂತಂದ್ರೆ ಗಲ್ಲಿ ಗಲ್ಲಿಯೂ ಸಹ ಮನೆ ಮಾತಾಗಿರುವಂಥದ್ದು. ಹಾಗಾಗಿ ಕರ್ನಾಟಕ ಜನತೆಯ ಹೃದಯದಲ್ಲಿ ಏನಾಗಿದೆ ನೆಲೆಸಿದ್ದಾನೆ ಎನ್ನುವಂಥದ್ದು. ಈಗ ಹಾಸ್ಯ ಪ್ರವೃತ್ತಿಯಲ್ಲಿ ಯಾವ ರೀತಿಯಲ್ಲಿ ಇದ್ದಾನೆ ಅದು ಈಗ ನಾವು ಸಾಮಾನ್ಯವಾಗಿ ಈಗ ಬಿಗ್ ಬಾಸ್ ಅನ್ನ ನೋಡೋದಾದ್ರೆ, ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಅವನು ಎಲ್ಲರನ್ನು ಸಹ ಅವನು ಸಾಮಾನ್ಯವಾಗಿ ತನ್ನ ಒಂದು ನೈಜತೆಯಿಂದ ನಡ್ಕೊಳ್ತಾ ಇದ್ದಾನೆ. ಅದು ಹಾಸ್ಯ ಅಂತ ಕೆಲವೊಂದು ಅನ್ಸಿದ್ರು ಅಲ್ಲಿ ಹಾಸ್ಯದ ಜೊತೆಗೆ ಆ ಸಮಯದ ಒಂದು ಸೆನ್ಸ್ ಅಂತ ಹೇಳ್ತೀವಿ, ಅಲ್ಲಿ ಸಮಯ ಪ್ರಜ್ಞೆ, ಆ ಸಂದರ್ಭಕ್ಕೆ ಮಾತಾಡುವಂತಹ ರೀತಿ, ಅಲ್ಲಿ ಅವ್ರಿಗೆ ಕೊಡ್ತಕ್ಕಂತಹ ಉತ್ತರ, ಇವೆಲ್ಲವೂ ಸಹ ನೈಜವಾಗಿದೆ. ಹಾಗೆ ಇಲ್ಲಿ ಹೇಗಿದ್ದ ಅವನು ಅದೇ ತರ ಅಲ್ಲೂ ಸಹ ಇದೆ. ಅಂದ್ರೆ ಅವನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅವ್ನು ವಾಕ್ಚಾತುರ್ಯ ಚೆನ್ನಾಗಿದೆ, ಅದರಲ್ಲಿ ಅವನು ಎಲ್ಲರನ್ನೂ ಸಹ ರಂಜಿಸ್ತಾ ಇದ್ದಾನೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಅವನು ಸ್ವಲ್ಪ ಗಾಂಭೀರ್ಯತೆಯನ್ನ ಮೈಗೂಡಿಸ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ, ಸಲಹೆ. ಯಾಕೆಂತಂದ್ರೆ ಅವನು ತಕ್ಷಣ ಎಲ್ಲವನ್ನ ಅವನು ಹಾಸ್ಯದಲ್ಲೇ ಉತ್ತರ ಕೊಡ್ತಾ ಹೋದ್ರೆ ಕೆಲವರಿಗೆ ಅದೇನಾಗ್ಬೋದು, ಹರ್ಟ್ ಆಗ್ಬೋದು, ಮನಸ್ಸಲ್ಲಿ ಬೇಸರವನ್ನು ಉಂಟು ಮಾಡ್ಬೋದು. ಆದ್ರೆ ಬೇಸರ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ನು ಹೇಳ್ತಾ ಇಲ್ಲ. ಅವನ ಒಂದು ಹಾಸ್ಯ ವೃತ್ತಿಯಲ್ಲಿ ಏನಾಗಿದೆ, ನಾವು ಡಬಲ್ ಮೀನಿಂಗ್ ಅಂತ ಏನ್ ಹೇಳ್ತೀವೋ ಆ ಥರದ್ದು ಇಲ್ಲ. ಅದು ಅವ್ರಿಗೆ ಬೇರೆಯವ್ರಿಗೆ ಅರ್ಥ ಆಗುತ್ತೆ, ಇದ್ದ ತಪ್ಪನ್ನ ಈ ಥರ ಹೇಳ್ತಾ ಇದ್ದಾನೆ ಅನ್ನುವಂಥದ್ದು. ಆದರೆ ಅವನು ಹೇಳಿರುವಂತಹ ರೀತಿ ಇದೆಯಲ್ಲ ಚೆನ್ನಾಗಿದೆ ಅದು. ಯಾಕೆಂದ್ರೆ ಪದಗಳನ್ನು ನಾವು ಹೇಗೆ ಅಂದ್ರೆ ಹಾಗೆ ಆಡೋದಕ್ಕೆ ಆಗಲ್ಲ. ಆ ಸಂದರ್ಭ ತಕ್ಕಂತೆ ಅವನು ಜೋಡಿಸ್ಕೊಳ್ತಕ್ಕಂತಹ ಒಂದು ಕವನಗಳಾಗಿರ್ಬೋದು, ಪ್ರಾಸಪದ ಪದಗಳಾಗಿರ್ಬೋದು, ತುಂಬಾ ಚೆನ್ನಾಗಿದೆ. ಬಿಗ್ ಬಾಸ್ ಅಲ್ಲಿ ನೋಡಿ, ಈಗ ಎಲ್ಲರಿಗೂ ಸಾಮಾನ್ಯವಾಗಿ ನೋಡ್ತಾ ಇದ್ವಿ, ಎಲ್ಲರ ಒಂದು ಅಭಿಪ್ರಾಯಗಳು ವೋಟಿಂಗ್ದೆಲ್ಲ ಅವನರೇ ಫಸ್ಟ್ ಇದೆ. ಹಾಗಾಗಿ ಅವನು ಗೆಲ್ತಾನೆ ಇರುವಂತಹ ಒಂದು ಆತ್ಮವಿಶ್ವಾಸ ಇದೆ ಖಂಡಿತ. ಯಾಕೆಂದ್ರೆ ನಮ್ಮ ಒಂದು ಹಳ್ಳಿಯ ಗ್ರಾಮೀಣ ಪ್ರತಿಭೆ ಸಾಮಾನ್ಯವಾಗಿ ಒಂದು ವಿದ್ಯಾಭ್ಯಾಸದ ಹಂತದಲ್ಲಿ ಮುಗಿಸೋದ್ರೆ ಮಕ್ಕಳು
ಕೆಲವು ಜನಪ್ರಿಯತೆ ಗಳಿಸಿದ ಮೇಲೆ ಅವರ ಒಂದು ರೀತಿ ನೀತಿ ಎಲ್ಲ ಬದಲಾವಣೆ ಆಗುತ್ತೆ. ಆದರೆ ಇದೆಲ್ಲ ರೀತಿಯ ಅವಕಾಶಗಳು ಸಿಕ್ಕಿ ಅವನು ಒಂದು ರೀತಿ ಮೇಲ್ ಬರ್ತಾ ಇದ್ರು ಸಹ ಅವನು ಗ್ರಾಮೀಣ ಹಂತದಲ್ಲಿ ಏನಿದೆಯೋ ಗ್ರಾಮೀಣ ಸೊಗಡು ಅಂತ ಏನು ಹೇಳ್ತೀವಿ ಅದು ಅವನು ಬಿಟ್ಟಿಲ್ಲ. ನೈಜವಾಗಿ ಅವನು ಹಳ್ಳಿಯ ಒಂದು ಪ್ರತಿಭೆ, ಅದೇ ರೀತಿಯಲ್ಲಿ ಅವನ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಇಲ್ಲೂ ಸಹ ಹಾಗೆ ನಡ್ಕೊಳ್ತಾ ಇರೋದ್ರಿಂದ ಎಲ್ಲ ಒಂದು ಕನ್ನಡಿಗರ ಒಂದು ಮನಸ್ಸನ್ನು ಗೆದ್ದಿದ್ದಾನೆ ಅನ್ನುವಂಥದ್ದು, ಜೊತೆಗೆ ಅವನು ವೋಟಿಂಗ್ ಪವರ್ ಸಹ ಎಲ್ಲರೂ ಅದರಲ್ಲಿ ಜಾಸ್ತಿ ಇರುವಂಥದ್ದು. ಹಾಗಾಗಿ ಸೀಸನ್ 12 ಬಿಗ್ ಬಾಸ್ ಅಲ್ಲಿ ಅವನು ವಿನ್ ಆಗ್ತಾನೆ ಎನ್ನುವಂಥದ್ದು ಸರ್. ಹಾಗಾಗಿ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ಇವಾಗ ಚಿರಪರಿಚಿತ, ಆದ್ರೆ ಅವ್ರ ಹೆಸರು ನಟರಾಜ್ ಅಂತ. ಆ ಒಂದು ಹೆಸರಿನ ರಹಸ್ಯ ಏನು? ಗಿಲ್ಲಿ ಅಂದ್ರೆ ಇಲ್ಲಿ ಇದ್ದಾಗ್ಲೇ ಕರಿತಿದ್ರ ಹುಡುಗರುಗಳು ಅಥವಾ ಬೇರೆ ಇವಾಗ ಅಂದ್ರೆ ಈ ಒಂದು ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿದ್ದು ಒಂದಷ್ಟು ಫಿಲಂಗಳನ್ನ, ಒಂದು ಶಾರ್ಟ್ ಫಿಲಂಗಳು ಮಾಡಿರುವಂತದ್ದು, ಅದರಿಂದ ಫೇಮಸ್ ಆಗಿರೋದು ಏನು? ಸರ್, ಇಲ್ಲಿ ಗಿಲ್ಲಿ ಅಂತ ಇತ್ತೀಚೆಗೆ ಬಂದಿರತಕ್ಕಂಥದ್ದು ನಮ್ಮಲ್ಲಿ ನಮ್ಮ ಸ್ಕೂಲಲ್ಲಿ 3 ವರ್ಷ ಓದಿರ್ತಕ್ಕಂಥದ್ದು. 3 ವರ್ಷ ನನ್ನ ಸ್ಟೂಡೆಂಟ್ ಅವರು. ಅವನು ಆ್ಯಕ್ಚುಲಿ ಗಿಲ್ಲಿ ಅಂತ ಇರಲಿಲ್ಲ, ನಟರಾಜ ಅಂತ ಇದ್ದಿದ್ದು ಅವನಿಗೆ. ಹಾಗಾಗಿ 3 ವರ್ಷ ನಮ್ಮ ಶಾಲೆಯಲ್ಲಿ ಓದ್ದ. 3 ವರ್ಷದಲ್ಲಿ ನಾವು ಇಲ್ಲಿ ಶಾಲೆಯಲ್ಲಿ ಪ್ರತಿ ಶುಕ್ರವಾರನೂ ಕೂಡ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ವಿ. ಅದಕ್ಕೂ ಕೂಡ ಭಾಗವಹಿಸ್ತಿದ್ದ. ಆದರೆ ಡೀಸೆಂಟಾಗಿದ್ದ, ಎಲ್ಲ ಥರದಲ್ಲಿ ನಯನಾಜಕವಾಗಿದ್ದ. ಆದರೆ ಕೂಡ ಇಷ್ಟು ಮುಂದುವರಿತಾನೆ ಅಂತ ನಾನು ನಿಜವಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಹಾಸ್ಯ ಚಟಕ್ಕೆ ಆರಿಸುವಂಥದ್ದು, ಕಾಲು ಎಳೆಯುವಂಥದ್ದು, ನಗು ಮೂಲಕನೇ ಒಂದ್ ರೀತಿ ಕಾಲು ಎಳೆಯುವಂತ ಕೆಲಸಗಳು ಅದೆಲ್ಲ ಏನಿರ್ಲಿಲ್ಲ, ನಾವು ಮಾಡ್ತಿರ್ಲಿಲ್ಲ. ನಾವು ಯಾಕೆಂದ್ರೆ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಟಿರ್ತಾರೆ ಆ ಥರ ಇದ್ದ ಅವನು. ಆದರೆ ಒಂದ್ಸರಿ ಕಾಪಿ ರೈಟಿಂಗ್ ತಗೋಬಪ್ಪ ಅಂತಂದಕ್ಕೆ ಏನು ಮಾಡಿದ ಅವನು, ಡೇಟ್ ಚೇಂಜ್ ಮಾಡಿದ. ಡೇಟ್ 23ಕ್ಕೆ 28 ಮಾಡಿದ್ದ. ಹಾಗಾಗಿ ಯಾಕಿಂಗ್ ಚೇಂಜ್ ಮಾಡಿದೆ ಅಂತ, ನನಗೆ ಹುಷಾರಿಲ್ಲ, ನಾನು ಬರ್ದಿರ್ಲಿಲ್ಲ ಅಂತ. ಸರಿ, ತಪ್ಪು ಮಾಡಬಾರ್ದು ಅಂತ ಹೇಳಿದೆ. ಆಮೇಲೆ ಒಂದ್ಸರಿ ಕತ್ತಿನ ಪಟ್ಟಿ ಗುಂಡಿ ಹಾಕಿರ್ಲಿಲ್ಲ, ಸರಿಯಾಗಿ ನಿಂತ್ಕೊ ಗುಂಡಿ ಹಾಕು ಅಂತ ಒಂದ್ಸರಿ ಹೇಳಿದ್ದೆ. ಅದೊಂದು ಹೇಳ್ಬಿಟ್ರೆ ಇನ್ನೇನಿಲ್ಲ. ಅಂದ್ರೆ ಮುಂದೆ ಬರ್ತಿರ್ಲಿಲ್ಲ ಸರ್, ಹಿಂದೆಗಡೆ ತನ್ನ ಫ್ರೆಂಡ್ ಜೊತೆಗೆ ಹಿಂದ್ಗಡೆ ನಿಂತ್ಕತ್ತಿದ್ದ. ನೀನೋಗು ಅಂತ ಒಂದ್ ಸ್ವಲ್ಪ ಭಯದಲ್ಲೇ ವಾತಾವರಣ ಇತ್ತು ಅವನಿಗೆ. ಆ ತರದಲ್ಲಿ ಬೆಳೆದಂತ ವಿದ್ಯಾರ್ಥಿನಿ. ಒಂದಷ್ಟು ಹಿಂದೇಟ್ ಆಗ್ತಿದ್ರು ಅಂತ. ಅದರಲ್ಲೂ ಕೂಡ ಆ ತರ ಇದ್ದ. ಅಷ್ಟು ಮಟ್ಟಿಗೆ SLC ಪಾಸ್ ಮಾಡ್ಕೊಂಡು ಓದ್ದ. ಅದಕ್ಕೆ ಮೊದಲೇ ನಮ್ಗೆ ಇಷ್ಟು ಮಟ್ಟಿಗೆ ಒಂದು ಏನಾಗುತ್ತೆ, ಕೆಲವೊಂದು ನಲ್ಲಿ ಮೂಳೆದು ಎಲ್ಲ ಬಂತು. ಯಾವುದೋ ಒಂದು ಸಾವೊಂದು ಕೂಡ ಇದೆಲ್ಲ ಮಾಡಿ ಇಷ್ಟೊಂದು ಫಾರ್ವರ್ಡ್ ಆದ. ಆಮೇಲೆ ಗಿಲ್ಲಿ ಅಂತಕ್ಕಂಥ ಹೆಸರು ಕೂಡ ಬಂತು. ಹಾಗಾಗಿ ಇಷ್ಟೊಂದು ಇವನು ಫಾರ್ವರ್ಡ್ ಆಗಿದ್ದಾನೆ ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಬಿಗ್ ಬಾಸ್ ಗೆಲ್ತಾರೆ ಸರ್. ಆದ್ರೂ ಕೂಡ ಬಿಗ್ ಬಾಸ್ ಅಲ್ಲೇ ಬಂದೇ ಬರ್ತಾರೆ. ಯಾಕೆಂತಂದ್ರೆ ಇವನ ನಟನೆ, ಇವನು ಒಳ್ಳೆತನ, ಇವನ ಆಕ್ಟಿವಿಟಿ ಎಲ್ಲ ನೋಡಿ ಎಲ್ಲರಿಗೂ ಕೂಡ ಅದು ಬರಲ್ಲ. ಕೆಲವು ಬಂದರೆ ಹಾಸ್ಯವಾಗಿ ಮಾಡ್ತಿದ್ದಾನೆ. ಬಿಗ್ ಬಾಸ್ ಅಲ್ಲಿ ಖಂಡಿತ ಬಂದೇ ಬರ್ತಾನೆ ಅಂತಕ್ಕಂಥ ಭರವಸೆ ನಮ್ಗಿದೆ ಸರ್. ಹಾಗಾಗಿ ಹೇಳ್ತಿದ್ದೀನಿ ಅವನಿಗೆ. ನಾನು ಒಂದು ಕೂಡ ಅವ್ರಿಗೆ ಒಂದು ಆಶೀರ್ವಾದ ಮಾಡ್ತೀನಿ. ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ, ಬಿಗ್ ಬಾಸ್ ಅಲ್ಲಿ ಗೆದ್ದು ಬಾ, ನೀ ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ. ಕುಣಿಯುತ್ತಲಿ ನಲಿಯುತ್ತಲಿ, ಕುಣಿಯುತ್ತಲಿ ನೀ ನಲಿಯುತ್ತಲಿ, ಕನ್ನಡ ಜನರನು ನೀ ಗೆದ್ದು ಬಾರೋ, ನೀನು ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ, ಈ ಬಿಗ್ ಬಾಸ್ ಅಲ್ಲಿ ಗೆದ್ದು ಬಾರೋ ಗಿಲ್ಲಿಯೇ, ನೀ ಬಾರೋ ಗಿಲ್ಲಿಯೇ. ಥ್ಯಾಂಕ್ ಯು ಸರ್. ಶಿಷ್ಯನಿಗಾಗಿ ಒಂದು ಪದನೆ ಕಟ್ಟಿದೆ. ಹೌದು ಸರ್. ಅದಕ್ಕೋಸ್ಕರ ನಾನು ತುಂಬಾ ಆತ್ಮೀಯ ಸ್ಟೂಡೆಂಟು ಕೂಡ. ಹಾಗಾಗಿ ಅವ್ನು ಇರಲಿ, ನನ್ನ ಸ್ಟೂಡೆಂಟ್ ಒಬ್ಬ ಈ ಥರ ಇದ್ದಾನೆ ಅಂತ ನನಗೆ ತುಂಬ ಹೆಮ್ಮೆ. ನನ್ನ ಶಾಲೆಗೆ, ನಮ್ಮ ಊರಿಗೆ, ಅವ್ರ ತಂದೆ ತಾಯಿಗಳಿಗೆ ಎಲ್ಲರೂ ಕೂಡ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಎಲ್ಲವೂ ಕೂಡ ಒಂದು ಹೆಸರು ಕೊಡ್ತಾನೆ ಅಂತಕ್ಕಂಥ ಒಂದು ಭರವಸೆ. ಇದರಿಂದ ಅವನು ಬಂದೇ ಬರ್ತಾನೆ, ಒಂದು ಹೋಪ್ ಇದೆ ಸರ್, ಅಷ್ಟೇ. ಸರ್, ಎಲ್ಲ ಹೇಳ್ತಿದ್ರು ಬಹಳಷ್ಟು ಗಾಂಭೀರ್ಯದಿಂದ ಇರ್ತಿದ್ರು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಏನಾರ ಚೇಷ್ಟೆಗಳು ಮಾಡಿ ಶಿಕ್ಷಕರು ಹೊಡೆದಿದ್ದಂಥದ್ದು ಆ ತರದ್ ಏನಾರ ಆಗಿದೆಯಾ ಸರ್? ಥ್ಯಾಂಕ್ ಯು ಸರ್. ಆ ಥರದ್ದು ಅಂದರೆ ಯಾವುದೇ ಒಂದು ಚೇಷ್ಟೆ ಮಾಡುವಂಥದ್ದು ಇದೇನೂ ಇರಲಿಲ್ಲ. 3 ವರ್ಷ ನಾವು ಅವನನ್ನು ಅಬ್ಸರ್ವ್ ಮಾಡಿದಂತೆ ಓದು ಬರೆಯೋದ್ರಲ್ಲಿ ಶಿಸ್ತಾಗಿ ಕ್ಲಾಸಿಗೆ ಬರ್ತಾ ಇದ್ದ, ಬರಿತಾ ಇದ್ದ, ಓದ್ತಾ ಇದ್ದ, ಸ್ನೇಹಿತರ ಜೊತೆ ಇರ್ತಾ ಇದ್ದ. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸರ್ ಎಲ್ಲ ಹೇಳಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದೆ ಸರ್. ಆಮೇಲೆ ಸ್ವಲ್ಪ ಇವಾಗಿಂದಕ್ಕೂ ಮತ್ತು ಅದಕ್ಕೆ ಕಂಪೇರ್ ಮಾಡೋದಾದರೆ ಅವನು ಒಂದು ಈ ಏಕಪಾತ್ರ ಅಭಿನಯ ಇರ್ಬೋದು, ಅಥವಾ ಕೆಲವೊಂದು ಹಾಡುಗಳಿಗೆ ನೃತ್ಯ ಕಂಪೋಸ್ ಮಾಡೋದಾಗಿರ್ಬೋದು, ಈ ಕೆಲವೊಂದು ಪ್ರೋಗ್ರಾಮ್ ಮಾಡ್ತಿರ್ತೀವಲ್ಲ ಶಾಲೆಯಲ್ಲಿ, ಅದರಲ್ಲಿ ಇದ್ನಲ್ವಾ ಅನ್ನೋವಂಥ ಒಂದು ಸ್ವಲ್ಪ ಪ್ರತಿಭೆಯನ್ನ ನಾವು ಹೋಲಿಕೆ ಮಾಡ್ಬೋದು ಸರ್. ಈಗ ಸರ್, ನೀವು ಆ ಪ್ರತಿಭೆ ನೋಡಿದಿರಿ ಆಗ. ಈಗ ಬಿಗ್ ಬಾಸ್ ಮತ್ತೆ ಹಿಂದೆ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಈಗ ಭರ್ಜರಿ ಬ್ಯಾಚುಲರ್ಸ್, ಈ ತರದ ಒಂದು ಕಾರ್ಯಕ್ರಮಗಳಲ್ಲಿ ಅವ್ರು ಕೊಟ್ಟಂತಹ ಮನರಂಜನೆ ಏನ್ ಹೇಳ್ತಾರೆ ಸರ್? ಅದು ಎಕ್ಸ್ಟ್ರಾರ್ಡಿನರಿ ಸರ್. ಅದು ಪ್ರತಿಭೆ ಯಾರಿಗಿರುತ್ತೆ ಅಂಥವ್ರು ಮಾತ್ರ ಕೊಡೋಕೆ ಸಾಧ್ಯ. ಎಲ್ಲರೂ ನಟರೆ ಅಥವಾ ನಟನೆ ಮಾಡೋದಕ್ಕೆ ಪಾರ್ಟಿಸಿಪೇಟ್ ಮಾಡೋಕೆ ಬರ್ತಾರೆ ಬಟ್ ಇವನಲ್ಲಿ ಒಂದು ಆ ರೀತಿಯಾದ ಔಟ್ಸ್ಟ್ಯಾಂಡಿಂಗ್ ಒಂದು ಎನರ್ಜಿ ಅವನ ಒಂದು ನಟನೆಯಲ್ಲಿ ಇದೆ ಸರ್. ಹಂಗಾಗಿ ಅದು ಸಾಧ್ಯ ಆಯಿತು. ಮತ್ತು ಸರ್, ನಾನು ಇಲ್ಲಿ ಇಂಗ್ಲೀಷ್ ಟೀಚರು. ಅವನು
ಕೆಲವೊಂದು ಶೋಗಳಲ್ಲಿ ಇರ್ತದೆ ಇಂಗ್ಲೀಷ್ ಅಂದರೆ ನಾವು ಅಷ್ಟೊಂದೇನು ಇರಲಿಲ್ಲ ಕಣಪ್ಪ ಅಂತ ಹೇಳ್ಕೊಂಡಿದ್ದಾನೆ ಸರ್ ಅವನು. ಆದರೆ ಈಗ ನೋಡಿದ್ರೆ ಅವನು ಮಾಡ್ತಕ್ಕಂಥ ಪಂಚ್ ಡೈಲಾಗ್ಗಳಿಗೆ ಇಂಗ್ಲೀಷ್ ವೊಕ್ಯಾಬುಲರಿ ನಾನೇ ಡಿಕ್ಷನರಿಲಿ ಹುಡುಕ್ಬೇಕು ಸರ್. ಆ ಥರ ಒಂದು ವರ್ಡ್ಸ್ನ ಅವನು ಮಾಡ್ತಾನೆ. ಅದೊಂದು ಹೆಮ್ಮೆ ವಿಚಾರ ಸರ್ ಅವನು. ಈ ರೀತಿಯಾಗಿ ಅವನು ನಮ್ಮ ಶಾಲೆಯಲ್ಲಿ ಓದಿ ಈಗ ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವನು ಗೆಲ್ಲಿ ಅಂತ ಹೇಳಿ ನಮ್ಮೆಲ್ಲ ಆಶಯ. ತುಂಬು ಹೃದಯದಿಂದ ಅವನಿಗೆ ನಾವು ಆಶೀರ್ವಾದ ಮಾಡ್ತೀವಿ ಸರ್, ಗೆದ್ದು ಬರಲಿ. ಇಂಗ್ಲಿಷ್ ಒಂದ್ ರೀತಿ ಕಬ್ಬಿಣದ ಕಡಲೆ ಆಗಿತ್ತ ಅಂತ ಓದ್ಬೇಕಾದ್ರೆ ಸರ್ ಹೌದು. ಈಗ ಹಳ್ಳಿ ಮಕ್ಕಳಲ್ವ ಸರ್, ಈಗ ಒಬ್ಬ ವಿದ್ಯಾರ್ಥಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕಲಿತಿದ್ದಾನೆ, ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ. ಅವ್ನು ಫಸ್ಟ್ ಲ್ಯಾಂಗ್ವೇಜ್ ಮದರ್ ಟಂಗ್ ಆಗಿರುತ್ತೆ. ಆವಾಗ ಸ್ವಲ್ಪ ಟಫ್ ಆಗುತ್ತೆ, ಇನ್ಕ್ಲೂಡಿಂಗ್ ಯಾವುದೇ ಒಂದು ವಿದ್ಯಾರ್ಥಿಗಾದರೂ. ಅದನ್ನು ಒಂದು ಸ್ವಲ್ಪ ನಾವು ಬೇರೆ ರೀತಿಯಲ್ಲಿ ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಮಾಡಿಸ್ತಿದ್ವಿ ಸರ್. ಈಗಿನ ಇಂಗ್ಲಿಷ್ ನಿಮ್ಗೆ ಖುಷಿ ಕೊಡ್ತಾ ಇದೆ? ತುಂಬ ಖುಷಿ. ಆ ವರ್ಡ್ಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂತೀವಿ ಸರ್. ನನಗಂತೂ ತುಂಬಾನೇ, ಈಗ ನಮ್ಮ ಸ್ಟೂಡೆಂಟ್, ನನ್ನ ಮೂಲಕ ಓದಿದಂಥ ಒಬ್ಬ ಸ್ಟೂಡೆಂಟು ಈಗಲಾದರೂ ಫಾರ್ವರ್ಡ್ ಆಗಿ ಅಲ್ಲಿ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೇನೆ ಅನ್ನೋದಂತ ಖುಷಿ ಸರ್. ನಾನು ನೀವೇ ಡಿಕ್ಷನರಿ ಹುಡ್ಕೋತಾರ ಮಾಡ್ಬಿಡಿ. ಹೌದು ಸರ್, ಖಂಡಿತ. ಅಂತ ಒಂದು ಪ್ರತಿಭೆ ಸರ್ ಅವರು. ಅಂತ ಔಟ್ಸ್ಟ್ಯಾಂಡಿಂಗ್ ಕಾಮಿಡಿ ಮಾಡ್ಬೇಕಂದ್ರೆ ಆ ರೀತಿಯಾದಂಥ ಒಂದು ಪ್ರತಿಭೆಗಳನ್ನು ನಾವು ಕಾಣಬೇಕು ಸರ್. ಅದು ಖುಷಿ ಆಗುತ್ತೆ ಸರ್. ಗಿಲ್ಲಿ ನಟ ನಿಮ್ಮ ಶಿಷ್ಯ, ಇಲ್ಲಿ ಓದಂಥವ್ರು. ಗಿಲ್ಲಿ ನಟರಾಜ್ಗೆ ಹೇಳೋದು ಅಂತಂದರೆ ಇಲ್ಲಿದ್ದಕ್ಕೂ ಅಲ್ಲಿದ್ದಕ್ಕೂ ಡಿಫ್ರೆನ್ಸ್ ಈಗೆಲ್ಲ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ಆಡೋದ್ರಲ್ಲಿ ಮತ್ತು ಭಾಳ ಖುಷಿಯಾಗಿದೆ. ಎಲ್ಲ ಯಾವುದೇ ರೀತಿಯಾದ ರಾತ್ರಿ ಶೋ ನೋಡಿದಾಗ ಏನಿಸ್ತು, ಅವ್ರಿಗೇನೋ ಒಂದು ಕೆಲಸ ಹೇಳ್ತಾರೆ. ಆ ಕೆಲಸ ಹೇಳಿದಾಗ ಈಗ ಮಾಡಲ್ಲ ಕಣ, ನಾಳೆ ಮಾಡ್ತೀನಿ ಅಂದಾಗ ಇಲ್ಲ ಈಗಲೇ ಮಾಡಬೇಕು ಅಂತ ಒಂದು ವಾದ ಮಾಡಿಟ್ಟು ನೀವು ಇಲ್ಲ ಅಂದರೆ ಯಾವ ಕಾರಣಕ್ಕೂ ಮಲ್ಗಕ್ಕೆ ಬಿಡಲ್ಲ ಅಂತೇಳಿ ಆ ಥರ ಚೆನ್ನಾಗಿರ್ತದೆ. ಆಟ ಆಡೋದು ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತಂದರೆ ಇಲ್ಲಿಗಿನ್ನ 100 ಪಟ್ಟು ಚೇಂಜ್ ಆಗ್ಬಿಟ್ಟಿದ್ದೆ. ನಾವು ಇಲ್ಲಿಂದ ಆಟ ಆಡ್ತಾರೆ ಎಲ್ಲರನ್ನೂ ಎಲ್ಲರನ್ನೂ. ಈಗ ಅಕಸ್ಮಾತ್ ಇವ್ರು ನಾವು ರೇಗಿಸ್ತಾ, ಈಗ ಆಗಲೇ ತಾನೇ ನೀನು ಮಾಡಲಿಲ್ಲ ಅಂತಂದಿತ್ತು ಅಂತಲ್ಲ, ಮತ್ತೆ ಪುನಃ ಮಾತಾಡ್ಸೋದು ಎಲ್ಲ ಮಾಡೋದು ಚೆನ್ನಾಗಿ ಆಡ್ತಾ ಇದ್ದಾನೆ. ಆಡಬೇಕು ಸರ್. ಶಿಕ್ಷಕರು ಟಿವಿ ನೋಡುವಂಥದ್ದೇ ಕಡಿಮೆ. ಹೌದು. ಇದು ಗಿಲ್ಲಿಯಿಂದ ನೀವೆಲ್ಲರೂ ಕೂಡ ಈ ಶಾಲೆಯ ಶಿಕ್ಷಕರೆಲ್ಲರೂ ನೋಡುವಂತಾಗಿದೆಯಾ? ಹೌದು. ಈಗ ಶಾಲೆಯಿಂದ ಅಂದರೆ ಗಿಲ್ಲಿ ನಟನಿಂದ ಎಲ್ಲ ನೋಡುವಂತನೂ ಆಗಿದೆ. ನಾನು ನೋಡ್ಬೇಕಲ್ಲಪ್ಪ, ಶೋ ನೋಡಬೇಕು, ಚೆನ್ನಾಗಿದೆ, ಯಾವ ರೀತಿ ಆಡ್ತಾನೆ ಏನು ಅಂತ. ಯಾಕೆಂದರೆ ತುಂಬ ಜನನೇ ಇದಾಗ್ಬಿಟ್ಟಿದೆ. ನಮಗೂ ಕೂಡ ಏನಾಗಿದೆ ಅಂತಂದ್ರೆ ಈಗೆಲ್ಲ ನೀವು ಯಾರೋ ಯೂಟ್ಯೂಬ್ನವ್ರು ಅವರು ಇವರು ಎಲ್ಲ ಬಂದು ನೋಡ್ಬಿಟ್ಟು ಮಾತಾಡ್ಸೋದು ನೋಡಿ, ನಾವು ರಸ್ತೆಯಲ್ಲಿ ಹೋದ್ರೆ ನಮ್ಮ ಏರಿಯಾದಲ್ಲಿ ಕೂಡ ನಮಗೆ ರೆಸ್ಪಾನ್ಸ್ ಒಂಥರ ಭಾಳ ಖುಷಿಯಾಗಿದೆ. ಸರ್ ನಿಮ್ಮ ಶಿಷ್ಯನಂತಲ್ಲ ಸರ್, ನಿಮ್ಮ ಶಿಷ್ಯನಂತಲ್ಲ ಸರ್, ನಿಮ್ಮ ಸ್ಟೂಡೆಂಟ್ ಅಂತಾನೆ, ಅಷ್ಟು ಖುಷಿಯಾಗುತ್ತೆ ಅಂತ. ಹೌದಾ ನೀವಿದ್ರಿ ಅಂತಾರೆ. ಆ ರೀತಿ ನಮ್ಗೆ ಖುಷಿನೇ ಆಗುತ್ತೆ. ಯಾಕೆಂದರೆ ಅವನು ಕಲರ್ಸ್ ಕನ್ನಡದಲ್ಲಿ ಸೀಸನ್ 12ರಲ್ಲಿ ಸೆಲೆಕ್ಷನ್ ಆಗಿರೋದು ಅಂದ್ರೆ ಭಾಳ ಖುಷಿ ಆಯಿತು. ನಮ್ಮ ನಟರಾಜು ಅಲ್ಲಿ ಹೋಗಿ ಆಟ ಆಡ್ತಾನೆ, ಯಾವ ರೀತಿ ಆಡೋಣಪ್ಪ, ಇಲ್ಲ ಆಡ್ತಿದ್ದೆ ಏನೋ ಅಂತಿದ್ದ. ಭಾಳ ಚೆನ್ನಾಗಿ ಆಟ ಆಡ್ತಾನೆ ಸರ್. ಆಡಲಿ, ಕರ್ನಾಟಕ ಜನತೆನೇ ಮೆಚ್ಕೊಬಿಟ್ಟಿದೆ. ಎಲ್ಲ ಹೇಗೆ ಗೆಲ್ತಾರೆ ಸರ್, ಗ್ಯಾರಂಟಿ ಗೆಲ್ತಾರೆ. ಗೆಲ್ಲಿ ಕರ್ನಾಟಕ ಜನತೆ ವೋಟ್ ಮಾಡಿ ಗೆಲ್ಲಿಸ್ಲಿ ಅಂತ ನಮ್ಮ ಆಸೆ. ತುಂಬಾ ಖುಷಿ ಸರ್. ಸರ್ ಬಹಳಷ್ಟು ಜನ ರೇಗಿಸ್ತಾರಲ್ಲ ಸ್ಪರ್ಧೆಗಳನ್ನ, ಬೇರೆ ಬೇರೆ ಸ್ಪರ್ಧೆಗಳನ್ನ ರೇಗಿಸುವಂಥದ್ದು. ಇವಾಗ ಅಶ್ವಿನಿ ಆಗಿರ್ಬೋದು, ಜಾನ್ವಿ ಅವ್ರನ್ನ ಒಂದು ಹಾಡ್ ಮುಖಾಂತರನೇ, ಅಂದ್ರೆ ದೊಡ್ಡವ ದೋಸೆ ಕೂಡ, ಈ ತರ ಒಂದಷ್ಟು ರೇಗಿಸುವಂಥದ್ದು, ಚೇಷ್ಟೆ ಮಾಡುವಂಥದ್ದು ಆ ಶಾಲಾ ದಿನಗಳಲ್ಲಿ ಇತ್ತ? ಅದು ಆ ಥರ ಏನು ಇರಲಿಲ್ಲ. ಆವಾಗ ಓದ್ತಿದ್ದ ಟೈಮ್ನಲ್ಲಿ ಅವನು ಬಹಳ ಸೈಲೆಂಟ್ ಬಾಯ್ ಆಗಿದ್ದ, ತುಂಬ ಸೈಲೆಂಟ್ ಬಾಯ್ ಆಗಿದ್ದ. ಇವಾಗ ಅದು ಭಾಳ ವ್ಯತಿರಿಕ್ತವಾಗಿ ಬೆಳೆದೇನೆ, ತೊಂದರೆ ಇಲ್ಲ ಅದರಲ್ಲಿ. ಆದರೆ ಅವನು ಬಳಸುವಂಥ ಪದಗಳು ತುಂಬ ಅರ್ಥಗರ್ಭಿತವಾಗಿರ್ತವೆ. ಸಮಯಕ್ಕೆ ತಕ್ಕಂತೆ ಯಾರನ್ನೂ ನೋಯಿಸಬೇಕು ಅಂತ ಏನು ಅವನು ಬಳಸಿರೋದಲ್ಲ ಅಲ್ಲಿ ಸಮಯಕ್ಕೆ ತಕ್ಕಂತೆ ಬಳಸ್ತಾನೆ, ಅದು ಅರ್ಥಗರ್ಭಿತವಾಗಿದೆ. ಎಲ್ಲರಿಗೂ ಆ ಪ್ರತಿಭೆ ಬರೋದಿಲ್ಲ ಅನ್ನುವಂಥದ್ದು. ಕಾಮಿಡಿಯಿಂದ ಕ್ಷಣಕ್ಕೆ ಅಲ್ಲಿ ಬೇರೆ ಬೇರೆ ಪದಗಳಿರೋದಿಲ್ಲ, ಗ್ರಾಮೀಣ ಭಾಷೆಯ ಪದಗಳಾಗಿರ್ತವೆ. ಮತ್ತು ಆ ಸಿಚುವೇಶನ್ ತಕ್ಕಂತೆ ಬಳಸ್ತಾ ಇರೋದ್ರಿಂದ ಅವನು ಉತ್ತಮವಾಗಿ ಆಟ ಆಡ್ತಿದ್ದಾನೆ ಸರ್. ಇಲ್ಲಿ ಆ ಥರ ಇರಲಿಲ್ಲ, ತುಂಬ ಸೈಲೆಂಟ್ ಆಗಿದ್ದ. ಮತ್ತು ಅವನು ಏನು ಇಲ್ಲಿ ಹೈಸ್ಕೂಲ್ನ ಮುಗಿಸಿ ತದನಂತರ ITI ಮುಗಿಸ್ಕೊಂಡು ಪ್ರಾರಂಭದಲ್ಲಿ ಬೆಂಗಳೂರಿಗೆ ಹೋದ ತುಂಬ ಕಷ್ಟನ ಅನುಭವಿಸುವಂಥ ವಿದ್ಯಾರ್ಥಿ ನಮ್ಮ ಸ್ಟೂಡೆಂಟು. ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ ಅವನಿಗೆ. ಶ್ರಮ ಪಟ್ಟುವಂಥ ವಿದ್ಯಾರ್ಥಿ, ವಿವಿಧ ಶೋಗಳಲ್ಲಿ ಭಾಗವಹಿಸಿದ್ದಾನೆ. ಮುಂದೆನೂ ಕೂಡ ಅವನು ಉತ್ತಮ ನಾಯಕನಾಗುವಂತಹ ಲಕ್ಷಣ ಅವನಲ್ಲಿ ಇದೆ ಖಂಡಿತ. ಮತ್ತು ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದು, ಕರ್ನಾಟಕ ಜನತೆಯಲ್ಲಿ ಈ ಬಡ ಹುಡುಗನಿಗೆ ಮತ್ತು ಪ್ರತಿಭೆ ಇರುವಂಥ ಈ ವಿದ್ಯಾರ್ಥಿಗೆ ಎಲ್ಲರೂ ಕೂಡ ಓಟ್ ಕೊಟ್ಟು ಗೆಲ್ಲಿಸಲಿ, ದೇವರು ಅವ್ರಿಗೆ ಆಶೀರ್ವಾದನ ಮಾಡ್ತೀವಿ, ದೇವ್ರ ಪರವಾಗಿ ಅಂತ ಕೇಳ್ಕೊತಿದ್ದೀನಿ ಸರ್. ಸರ್ ನೀವೇನು ಹೇಳ್ತೀರಾ ಸರ್? ಅಂದರೆ ಓದಿನಲ್ಲಿ ಈ SLC ಪಾಸ್ ಆದಾಗ ಚೆನ್ನಾಗಿ ಹೋಗ್ತಾ ಇದ್ರೆ? ಹೊಸದಾಗಿ ಬಂದಿರೋದು ಸರ್ ಈ ಶಾಲೆಯಲ್ಲಿ. ಅಂದರೆ ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಅದನ್ನು ತುಂಬ ಖುಷಿಯಾದೊಂದು ವಿಚಾರ. ಅದು ಬಡತನದಿಂದ, ಹಳ್ಳಿಯಿಂದ ಬಂದಿರುವಂಥವ್ರು. ಈಗ ಡಾಲಿ ಧನಂಜಯವರು ಒಂದು ಮಾತು ಹೇಳ್ತಾ ಇರ್ತಾರೆ, ಬಡವ ಮಕ್ಕಳು ಬೆಳಿಬೇಕು ಅಂತ. ಅದೇ ರೀತಿ ಗಿಲ್ಲಿಯವರು ಸಹ ತುಂಬ ಬಡತನದಿಂದ ಈಗ ಬೆಳೆದಿರೋದು. ಸೊ ಅವರು ಸೀಸನ್ 2ರಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ಈಗ 14ನೇ ಓವರ್ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ. ತುಂಬ ಖುಷಿಯಾದಂಥ ವಿಚಾರ. ಕರ್ನಾಟಕದ ಜನತೆ ಎಲ್ಲರೂ ಹೆಚ್ಚಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಲಿ ಅಂತ
ಹಾರೈಸ್ತೀನಿ ಸರ್. ಬಡವ್ರ ಮಕ್ಕಳು ಬೆಳೆಯೋದ್ರ ಜೊತೆ ಗೆಲ್ಲಿ ಅಂತ ಹೇಳಿ. ಗೆಲ್ಲಿ, ಹೌದೌದು, ಖಂಡಿತ ಖಂಡಿತ. ಇದರ ಮುಖಾಂತರ ಇನ್ನಷ್ಟು ಈಗ ಗಿಲ್ಲಿಯವರು ಬಡವರು ಮಕ್ಕಳಾಗಿರೋದ್ರಿಂದ ಗೆದ್ದರೆ ಇನ್ನಷ್ಟು ಜನಕ್ಕೆ ಅವರಿಂದ ಸ್ಫೂರ್ತಿ ಸಿಗುತ್ತೆ ಅನ್ನುವಂಥದ್ದು. ಅದರಿಂದ ಈ ಸಾರಿ ಸೀಸನ್ 12 ವಿನ್ ಆಗಲಿ ಅಂತ ಹಾರೈಸ್ತೀನಿ ಸರ್. ಗಿಲ್ಲಿ ನಟ ಅವರ ಊರು ದಡದಪುರ ಗ್ರಾಮದಲ್ಲಿದ್ದೇನೆ. ಒಂದಷ್ಟು ಗ್ರಾಮಸ್ಥರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಗಿಲ್ಲಿ ನಟ ಬಿಗ್ ಬಾಸ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹವಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅವರ ಒಂದು ಆಟದ ಬಗ್ಗೆ? ಏನಿಲ್ಲ, ಗೆದ್ದು ಬರಲಿ ನಮ್ಮೂರು ಹುಡುಗ, ಅದಕ್ಕಿಂತ ಮನೆ ಪಕ್ಕದ ಹುಡುಗನೇ, ಕ್ಲೋಸ್ ಫ್ರೆಂಡು, ಎಲ್ಲರ ಆಸೆ ಗೆದ್ದು ಬರಲಿ ಅಂತ ಸರ್. ಹೇಗಿರ್ತಾರೆ ಸರ್ ಇಲ್ಲಿ ಊರಲ್ಲಿದ್ದಾಗ? ಇವಾಗ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ದೀರಾ, ರಿಯಾಲಿಟಿ ಶೋಗಳನ್ನ ನೋಡ್ತಾ ಇದ್ದೀರಾ, ಆದ್ರೆ ಅದನ್ನು ಹೊರತುಪಡಿಸಿ ಗಿಲ್ಲಿ ಇಲ್ಲಿ ಊರಿಗೆ ಬಂದಾಗ ಯಾವ ರೀತಿ ಇರ್ತಾರೆ, ಇಲ್ಲಿ ಜನಗಳ ಜೊತೆ ಯಾವ ರೀತಿ ಇರ್ತಾರೆ ಅಂತ? ಏನ್ ನಾರ್ಮಲ್ ಇರ್ತಾರೆ ಸರ್, ಚೆನ್ನಾಗಿರ್ತಾರೆ, ಅಷ್ಟೇನು ಇದೆಯಲ್ಲ. ಮನೆ ಹತ್ರ ಇರ್ತಾರೆ, ನಾರ್ಮಲ್ ಎಲ್ಲರ ಜೊತೆ ಮಾತಾಡ್ತಾರೆ. ಇದೇ ತರ ಒಂದಷ್ಟು ಮನೋರಂಜನೆ ಅಂದ್ರೆ ಹಾಸ್ಯ ಚಟಾಕಿ ಆರಿಸುವಂತದ್ದು, ಅವ್ರ ಮಾತಿನಲ್ಲೇ ಒಂದ್ ರೀತಿ ಲ್ಯಾಂಗ್ವೇಜ್ ಮಂಡ್ಯ ಸ್ಟೈಲ್, ಒಂದ್ ರೀತಿ ನಾಟಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮ್ ಬಂಡೂರ್ ಕುರಿ ಏನ್ ಫೇಮಸ್, ಅವ್ನ ಹಂಗೆ ಅಲ್ಲಿ ಫೇಮಸ್ ಆಗಿದ್ದಾನೆ. ನಮ್ ಬಂಡೂರ್ ಕುರಿನೂ ಅಷ್ಟೇ, ಚಕ 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 ಅಂತ ಆಡ್ತವೆ, ಅವನು ಹಂಗೆ ಅಲ್ಲಿ ಚಕ 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 ಅಂತ ಕುಣಿತಾನೆ ಅಷ್ಟೇ. ಅಂದ್ರೆ ಇಲ್ಲಿ ಯಾವ ರೀತಿ ಇರ್ತಾರೆ ಅಂತ, ಜನರ ಜೊತೆ ಯಾವ ರೀತಿ ಬೆರೀತಾರೆ ಏನು? ಕುಂತ್ಕೊಂಡು ನಾರ್ಮಲ್ ಎಲ್ಲರೂ ಮಾತಾಡ್ತಾರೆ, ಏನು ಹೋಗಿ ಬಂದಿನಲ್ಲ, ಇವ್ರು ದೊಡ್ಡಪ್ಪ ಆಗ್ಬೇಕಾದ್ರೆ ದೊಡ್ಡಪ್ಪ ಅಂತಾರೆ, ಮಾವ ಆಗ್ಬೇಕಾದ್ರೆ ಮಾವ ಅಂತಾರೆ. ಇದು ಅವರು ರಾಜವಲಿ ಅಂತಾರೆ. ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಇದು ಕಾಮಿಡಿ ಕಿಲಾಡಿ ಇಲ್ಲಿ ಇದ್ನಲ್ಲ, ನಾವು ಒಂದು ಹೆಸರು ಹೇಳ್ತಾನೆ ನೋಡ್ರಿ, ನಮ್ಗೆ ಊರ್ಲಿ ಡ್ಯಾನ್ಸ್ ಆಡ್ಬೇಕಂದ್ರೆ ರಾಜಣ್ಣ ನೋಡ್ಕಂತ, ಇವರು ರಾಜಣ್ಣವರು. ಇವರು ಈಗಲೂ ಸ್ಟೇಜ್ ಆಗದೆ ಡ್ಯಾನ್ಸ್ ಅಲ್ಲಿ ಮಾತ್ರ ಇವನ್ ಡ್ಯಾನ್ಸ್ ನ ಲೈಕ್ ಮಾಡೋದು ಜಾಸ್ತಿ ಅವರು. ಆ ಬಾಡಿ ಲ್ಯಾಂಗ್ವೇಜ್, ಆ ಪಂಚಿಂಗ್ ಡೈಲಾಗ್ಗಳು ಏನ್ ಅನ್ಸುತ್ತೆ ಯಾವ ರೀತಿ? ಚೆನ್ನಾಗಿದೆ ಸರ್. ಬಾಡಿ ಲ್ಯಾಂಗ್ವೇಜ್ ಪಂಚಿಂಗ್ ಡೈಲಾಗ್ಗಿಂತ ನಮ್ಮ ಊರೇ ಕಲಾವಿದ್ರು ಎಲ್ಲ, ಒಬ್ರಿಗಿಂತ ಒಬ್ರು ಹೆಚ್ಚು ಮಾತ್ಕಂತೂ ಅದೆಲ್ಲಿ ಕಲ್ತಾರೋ. ನಮ್ಮೂರಂತೂ ಮೀರ್ಸಕ್ ಯಾರು ಇಲ್ಲ, ಆ ತರ ಮಾತಾಡ್ತಾರೆ ಎಲ್ಲ. ಅಂದ್ರೆ ಊರಿನ ವಾತಾವರಣವೇ ಆ ರೀತಿ ಇದೆಯಾ? ಊರೇ ವಾತಾವರಣ ಹಂಗೆ ಸರ್, ಒಬ್ರಿಗಿಂತ ಒಬ್ರು ಹೆಚ್ಚು ಮಾತಲ್ಲಿ ಮಾತ್ರ. ಇವಾಗ ಬಿಗ್ ಬಾಸ್ ನೋಡ್ತಾ ಇದೀರಾ ಸರ್? ಯಾರ್ಯಾರು ಯಾವ ರೀತಿ ಜಾಸ್ತಿ ನೋಡೋ ಸರ್, ಈಗ ಬೇಜಾರು ಮಾಡ್ಕೊಬಿಡ್ರಿ, ನಮ್ಗೆ ಡ್ಯೂಟಿ ಜಾಸ್ತಿ ನೋಡಲ್ಲ, ಮೊಬೈಲಲ್ಲಿ ಬರ್ತಾ ಇರ್ತವಲ್ಲ ಮಾಮೂಲಿ, ಅದ್ ನೋಡ್ಕೊಂಡು ನೋಡ್ತೀನಿ ಅಷ್ಟೇ. ಒಂದಷ್ಟು ಟ್ರೋಲ್, ದೊಡ್ಡವ ದೋಸೆ ಕೊಡಿ, ಈ ಸಾಂಗ್ ಗಳೆಲ್ಲ ಕೌಂಟರ್ ಕೊಟ್ಟಿದ್ದು ಅಶ್ವಿನಿ ಮತ್ತೆ ಜಾನ್ವಿಗೆ, ಏನ್ ಹೇಳ್ತೀರಾ? ಏನಿಲ್ಲ ಸರ್, ಇನ್ನಷ್ಟು ನಾವು ಮಾತಾಡಲ್ಲ. ಇವ್ರ ಹತ್ರ ವೈರಲ್ ಆಗ್ತಾ ಇದೆ ಸರ್? ಆಗ್ತದೆ ಎಲ್ಲ ಆಗ್ತದೆ, ಚೆನ್ನಾಗಿ ಬರ್ತಾ ಇದೆ. ಏನ್ ಬರ್ಲಿ, ಇಲ್ಲಿ ಬಂದಾಗ ಖುಷಿಯಾಗಿರುತ್ತೆ, ಎಲ್ಲರ ಜೊತೆ ಖುಷಿಯಾಗವ್ರೆ. ಅದ್ಯಾರೋ ಈಗ ಸ್ವಾಮೀಜಿ ಬೇರೆ ಲೇಡೀಸ್ ಕೇಳ್ತಾರೆ ಈ ಸಲ ಬಿಗ್ ಬಾಸ್ 12ನೇ ಸೀಸನ್ ಅಂತ ಅವ್ರು ಬೇರೆ ಹೇಳ್ಬಿಟ್ಟವ್ರೆ. ಹೆಂಗೆ ಸರ್ ಅದು ನಿಮ್ಮ ಅನಿಸಿಕೆ ಪ್ರಕಾರ? ಅಲ್ಲ, ನಿಮ್ಮ ಅನಿಸಿಕೆ ಏನು, ಗೆಲ್ತಾರೆ ಅಂತ ಇದೆಯಾ? ಗೆಲ್ತಾರೆ ಅಂತ ನಮ್ಗಿದೆ, ನೀವು ಎಲ್ಲ ಇದ್ ಮಾಡ್ತಿರಲ್ಲ, ನಿಮ್ಮ ಅನಿಸಿಕೆ ಪ್ರಕಾರ ಹೆಂಗೆ? ಅಲ್ಲ, ಜನಗಳು ಹೇಳ್ತಾ ಇದಾರೆ ಗಿಲ್ಲಿ 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 ಅಷ್ಟೇ. ಗಿಲ್ಲಿನೇ ಯಾರೋ ಸ್ವಾಮೀಜಿ ಹೋಗ್ಬಿಟ್ಟವ್ರು ಈ ಸಲ ಲೇಡಿ ಗೆಲ್ತಾರೆ ಫಸ್ಟ್ ಅಂತ, ಅದಕ್ಕೆ ಅದೊಂದು ಆತಂಕ ಆಗ್ತಾ ಇದೆಯಾ? ಅದಕ್ಕೆ ಆತಂಕ ಸ್ವಲ್ಪ. ಹುಡುಗರೆಲ್ಲ ಅವಾಗಿಂದ ಸ್ವಲ್ಪ ಬೇಸರದಲ್ಲ ಅವ್ರೆ, ಎಲ್ಲಿ ಇದಾಗ. ಹೌದೌದು ಸರ್, ನೀವೇನ್ ಹೇಳ್ತೀರಾ ಸರ್? ಸರ್, ನಮ್ಮ ಮಗನೇ ಅವನು. ಹಾ, ಗಿಲ್ಲಿಗೆ ದೊಡ್ಡಪ್ಪ ಆಗ್ಬೇಕು. ಹೌದು. ಹೆಸರು ಸರ್ ನಿಮ್ದು? ನಮ್ದು ಮಾದೇವ್ ಅಂತ. ಏನ್ ಹೇಳ್ತೀರಿ ಇವಾಗ? ನಿಮ್ ತಮ್ಮನ ಮಗನಾ? ಅಣ್ಣನ ಮಗ. ಯಾವ ರೀತಿ ಇರ್ತಾರೆ ನಿಮ್ ಜೊತೆ ಎಲ್ಲ? ನಮ್ ಜೊತೆ ಏನು ಬಂದಾಗ ನಮ್ ಮಾತನಾಡ್ಸೋದಿಲ್ಲ, ಏನೂ ಇಲ್ಲ. ಬರ್ತಾನ, ಏನಪ್ಪಾ ಅಂತಾನ, ಏನ್ ಚೆನ್ನಾಗಿದೆಯಪ್ಪ ಅಂತೀವಿ ಅಷ್ಟೇ. ಹುಡುಗ ಅಂತೂ ಒಳ್ಳೆ ಹುಡುಗ, ಕಷ್ಟದಲ್ಲಿ ಹೋಗಿ ತುಂಬಾ ಅನುಭವಿಸಿ ಈ ಮಟ್ಟಕ್ಕೆ ನಿಂತಿದ್ದಾನೆ. ಕಷ್ಟ ಇತ್ತ ಸರ್ ಜೀವನ? ಯಾಕೆಂದ್ರೆ ಇವಾಗೇನೋ ಬೆಳೆದಿದ್ದಾರೆ, ಗಂಜಿ ಕುಡ್ಕ ಬದುಕಿರೋದು ತಂದೆ. ಇವಾಗೇನೋ ಅನ್ನ ತಿಂತೀವಿ, ಚಡ್ಡಿ ಇಕ್ಕೋಕ್ ಚಡ್ಡಿ ಇಲ್ದೇನ ಬದುಕಿರೋದಾಗ ನಾವು. ಆ ಮಟ್ಟದಲ್ಲಿ ಈಗ ಈ ಮಟ್ಟಕ್ಕೆ ಬಂದ ಅಂತ ಅಂದ್ರೆ ನಮ್ಮ ಊರಿಗೆ ಒಂದು ದೊರೆ ಇದ್ದಂಗೆ ಈಗ ಅವ. ಆ ಸ್ಟೇಜಲ್ಲಿ ಅವನು ಗೆದ್ದು ಬರ್ತಾನೆ, ಬಂದೇ ಬರ್ತಾನ. ಕಷ್ಟಪಟ್ಟಿದ್ದು ಯಾವತ್ತು ಕೂಡ ಇದಾಗಲ್ಲ, ವ್ಯರ್ಥ ಆಗಲ್ಲ. ಭಗವಂತ ಕಣ್ಣು ಬಿಟ್ಟೆ ಬಿಡ್ತಾನೆ. ಆ ಆಸಳೆಯ ತೋರ್ತಾರೆ. ಹೇಗಿದ್ರು ಸರ್ ಬಾಲ್ಯದಲ್ಲಿ, ಚಿಕ್ಕ ವಯಸ್ಸಿನಲ್ಲೆಲ್ಲ? ಚಿಕ್ಕ ವಯಸ್ಸಲ್ಲಿ ಗೋಲಿ ಆಡೋದು, ಮೇರೆ ಆಡೋದು, ಮರ್ಕೋತಿ ಆಡ್ಕೋದು, ನಿಂತ್ಕೋದು, ಸ್ಕೂಲ್ಗೆ ಹೋಗೋದು, ಇದು ಮಾಡ್ತಿದ್ರು. ಯಾವಾಗ ಅವನು ಬೆಂಗಳೂರಿಗೆ ಹೋದ್ನ, ಅನ್ನ ತಿನ್ನೋಕ್ಕೂ ಇಲ್ದೇನೆ ಆಗ ದೊಡ್ಡ ಮಟ್ಟಕ್ಕೆ ಬಂದ. ಈಗ ಇನ್ಯಾರ್ಕ ಸುದೀಪ್ ಸರ್ ಸೇರಿದ್ನ, ಸರೋದ್ನ. ಖುಷಿ ಆಗ್ತದೆ. ಡೈಲಿ ನೋಡ್ತೀರಾ ಬಿಗ್ ಬಾಸ್? ನಾನು ಇಲ್ಲ ಸ್ವಾಮಿ, ನಾನು ಎಣ್ಣೆ ಹೊಡೆದ್ಬಿಟ್ಟು ಬಿತ್ಕೋದು ಅಷ್ಟೇ. ಏನೋ ಅಪರೂಪಕ್ಕೆ ಮಗಳ ಮನೆಗೆ ಮೈಸೂರಿಗೆ ಹೋದಾಗ ಅಲ್ಲಿ ನಮ್ಮ ಮಕ್ಕಳು ಆಗ್ತಾವಲ್ಲ, ಅಲ್ಲಿ ಏನ್ ಹೇಳ್ತಾರೆ ನಿಮ್ಮ ಮಕ್ಳುಗಳು? ನಮ್ಮ ಮಕ್ಕಳು ತಾತ ಗಿಲ್ಲಿ ಮಾವ
ಗೆದ್ದು ಬರ್ತಾನೆ ಅಂತವ. ಹೌದಾ? ಖುಷಿ ಮಕ್ಳುಗಳಿಗೆಲ್ಲ. ಖುಷಿ ಅಂದ್ರೆ ಹಂಗೆ. ನಮ್ಮ ಬೆಂಗಳೂರಲ್ಲಿ ನನ್ನ ತಂಗಮ್ಮಂಗಳು ಹಂಗೆ ಅಂತವ. ಮಾವ ಗಿಲ್ಲಿ ಗಿಲ್ಲಿ ಅನ್ಕೋದು. ಇಲ್ಲಿಗೆ ಬಂದಾಗ ಗಿಲ್ಲಿಯವ್ರ ಮನೆಗೆ ಹೋಗೋ ನಡಿ ಅಂತವ ನಮ್ಮ ಮೊಮ್ಮಕ್ಕಳು. ಹುಡುಗರುಗಳಿಗೆಲ್ಲ ಗೊತ್ತಾ ಗಿಲ್ಲಿ? ಗೊತ್ತು ಸರ್. ಇಲ್ಲಿ ಅಲ್ವಾ ನಮ್ಮ ನಾದಿನಿ ಮಂಗ. ಇನ್ನೇನು ಸರ್ ಚೆನ್ನಾಗಿರ್ತಾನ, ಗೆದ್ದು ಬರ್ತಾನೆ ಉಳ್ಬಿಡಿ. ಬಿಗ್ ಬಾಸ್ ಗೆಲ್ತಾರೆ? ಗೆದ್ದೇ ಗೆಲ್ತಾರ ಪಕ್ಕ. ಈ ಊರ್ನವರೆಲ್ಲ ಏನ್ ಹೇಳ್ತಾ ಇದಾರೆ ಇವಾಗ? ಈ ಊರಲ್ಲೇನೋ ಗಿಲ್ಲಿ ಗಿಲ್ಲಿ ಸುದ್ದಿನೇ. ಹೋಗೋರು ಬರೋರು ಎಲ್ಲ ಕಾರ್ನವರು ಕೂಟ್ರನವರು ಮಸ್ತ್ ಬರ್ತಾರ. ಡೈಲಿ ಬರ್ತಾರ, ನೋಡ್ಕೋತಾರ, ಮಾತಾಡ್ಕೋತಾರ, ಹೋಯ್ತಾರ. ಸುತ್ತಮುತ್ತ ಹೇಳಲು ಕಟೌಟ್ ಹಾಕದ ಸಾ. ಗಿಲ್ಲಿ 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 ಅಂತ. ಈ ಜನಗಳು ಬರ್ತಾರ ಅಕ್ಕಪಕ್ಕ ಊರ್ನವರು ಗಿಲ್ಲಿ ಗಿಲ್ಲಿ ಮನೆಯವ್ರ ಬರ್ತಾರ ಗುರುವ, ಬರ್ತಾರ. ಅವನು ಬಂದಾಗ ಬೆಂಗಳೂರಿಂದ ಬಂದು ಎಲ್ಲೂ ಹೋಗೋಲ್ಲ. ಹೋದ್ರ ಗದ್ದೆ ತಗೋಯ್ತಾನ, ಇಲ್ಲ ಅಂದ್ರೆ ಮನೇಲಿ ಇರ್ತಾನ ಅಷ್ಟೇ. ಅಂದ್ರೆ ಒಂದ್ ಕಡೆ ವಿದ್ಯಾಭ್ಯಾಸ ಸ್ಟಾರ್ಟಿಂಗ್ ಮಾಡ್ಲಿಲ್ಲ ಅಂದ್ರೆ ಐ ಟೈಮ್ ಔಟ್ರು ಮಟಕುಗೊಳ್ಸ್ಬಿಟ್ಟು ಹೋದ್ರು ಬೆಂಗಳೂರಿಗೆ. ಆ ಕಷ್ಟದ ಜೀವನ ಇವಾಗೆಲ್ಲ ಪ್ರತಿಭಟನೆ ಸಿಗ್ತಾ ಇದೆ. ಪ್ರತಿಫಲ ಸಿಗ್ತಾ ಇದೆ. ಆ ಜೀವನದಲ್ಲಿ ಬದ್ದಿರೋದಕ್ಕೆ ಭಗವಂತ ಕಂಡ್ಬಿಡ್ತಾವ. ಅವನು ಉದ್ವೇಗದಲ್ಲಿ ಮಾಡ್ತಾವನಮ್ಮ. ಅವನ ನೃತ್ಯ ಶಿವನ್ ಹಿಡ್ದವನ ಶಿವ ಗೆಲ್ಲಿಸ್ತಾನ. ನಿಮ್ ಮನೆಯವ್ರು ನಂಗೆ ಅನ್ಕೊಂಡಿದ್ರ ಈ ರೀತಿ ಬೆಳಿತಾನೆ ಈ ತರ ಮೊದ್ಲಿಂದ ಏನಂತ? ಹಿಂಗೆಲ್ಲ ಹಿಂಗ ಆಯ್ತಾನೆ, ಹಿಂಗ್ ಬಿಡ್ತಾನೆ ಅನ್ನೋದೇ ಗೊತ್ತಿರಲಿಲ್ಲ. ಅವನು ಸ್ಟಾರು, ಅವನಿಗೆ ಬಂದವನು ಮಾಡ್ತಾನೆ. ಬೆಂಗಳೂರಿಗೆ ಕೆಲಸ ಎಲ್ಲೋ ಒಂದು ಅಪಾರ್ಟ್ಮೆಂಟ್ಗೋ ಹೋಯ್ತಾನೆ ಅನ್ನೋದು ತಿಳ್ಕೊಂಡಿತ್ತು. ಈಗ ಅವನಿಗೆ ಏನೋ ಸ್ಟಾರ್ ಇದ್ದದಕ್ಕೆ ಉಳ್ಕಲ್ಲ. ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಇರ್ತಿದ್ರು ಅಂತ ಅದನ್ನೇ ಮೇರಿ ಆಡ್ತಿದ್ನ, ಗೋಲಿ ಆಡ್ತಿದ್ನ, ಮರ್ಕೋತಿ ಆಡ್ತಿದ್ನ, ಮರದ ಹತ್ತದು ನೆಗಿದು ಇವೆಲ್ಲನೂ ಮಾಡ್ತಿದ್ರು. ಇವಾಗ ಏನೋ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗವನು. ಅವಾಗಿಂದಲೂ ಬಾಲ್ಯ ಒಂಚೂರು ಚೇಷ್ಟೆ ಮಾಡುವಂಥದ್ದು ಈ ಥರದ್ದು ಇತ್ತು. ಅವಾಗ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಯ್ತಿದ್ದಾಗ ಮಾಡ್ತಿದ್ನ. ಇತ್ತೀಚೆಗೆ ಎಲ್ಲ ದೊಡ್ಡತನ ಬತ್ಬಿಡ್ತು. ಈ ಥರ ಉದ್ಯೋಗದಲ್ಲಿ ಹೋಯ್ತವನ ಸ. ರಾಜಣ್ಣವ್ರೆ, ನೀವೇ ಅಂತಲ್ಲ ಗಿಲ್ಲಿಗೆ ಡ್ಯಾನ್ಸ್ ಮಾಸ್ಟ್ರು ಹೇಳ್ತಿದ್ರು. ನಾನೇ ಡ್ಯಾನ್ಸ್ ಕಲ್ಸ್ಕೊಡ್ದ. ಹೆಂಗೆ? ಸೂಪರ್. ಹೆಂಗ್ ನೀವು ಡ್ಯಾನ್ಸ್ ಮಾಡಕ್ ಬರ್ತದ? ಹೆಂಗ್ ಮಾಡಿದ್ರಿ? ಹೆಂಗೆ ಅಂದ್ರೆ ಮಾಡಿ ನೋಡೋದ ಒಂದ್ಸಲ. ಗಿಲ್ಲಿಗಾಗಿ ಒಂದು ಡ್ಯಾನ್ಸ್ ಹಾಕಿ ಸಾಂಗು ಇದು ಸಾಂಗು ಇವಾಗ ಹಾಕ್ತಾರೆ. ಇವಾಗ ಡ್ಯಾನ್ಸ್ ಮಾಡ್ತೀರಾ? ಮಾಡ್ತೀವಿ. ಏನು ನಿಮ್ಮ ಹೆಸರೆಲ್ಲ ಹೇಳಿದ್ರಂತೆ ಗಿಲ್ಲಿ? ಟಿವಿಲಿ ಹೇಳೋದಲ್ಲ. ಹಿಂಗೆ ನಮ್ಮ ದೊಡ್ಡಪುರದಲ್ಲಿ ನಮ್ಮ ರಾಜಾವಲಿ ಒಬ್ರು ಡ್ಯಾನ್ಸ್ ಹೊಡಿತಾರೆ, ಕರ್ಕೊಬೋತೀನಿ ಬೆಂಗಳೂರಿಗೆ ಬಿಡಿಸ್ತೀನಿ ಅಂತ ಹೇಳೋರು. ಅಂದ್ರೆ ರಾಜಣ್ಣ ರಾಜಾವಲಿ ಆಗ್ಬಿಟ್ಟವ್ರ ಅಂತ ಹೇಳೋದು. ಈ ರಾಜಾವಲಿ ಡೈಲಾಗ್ ಬೇರೆ ಹೊಡೆದವ್ರಲ್ಲ, ನಮ್ಮ ಅತ್ತೆ ಮಗಳಿಗೆ ಕೊನೆ ತನಕ ಕಂಡು ನೋಡಿತೀವಿ. ನೋಡಿದ್ರ ಡೈಲಾಗ್? ನೋಡ್ತೀವಿ, ನೋಡ್ತೀರ ಡೈಲಿ ಟಿವಿ ನೋಡ್ತೀವಿ. ಈಗ ಭರ್ಜರಿ ಡ್ಯಾನ್ಸು ಏನ್ ಗಿಲ್ಲಿಗೆ ಹಂಗಾರೆ ನೀವೇ ಡ್ಯಾನ್ಸ್ ಹೇಳ್ಕೊಡ್ತಿದ್ದ? ನಮ್ದೆ. ಯಾವಾಗ? ಚಿಕ್ಕ ಬಂದಾಗ ಇಲ್ಲೆಲ್ಲ ಏನ್ ಹೇಳ್ತಾರೆ ಡ್ಯಾನ್ಸ್ ಮಾಡೋಕ್ಕಿಂತ? ಗಣೇಶನ್ ಬಿಡುವಾಗ ಸುಸ್ತಾಗ್ಬಿಟ್ರಲ್ಲ ಡ್ಯಾನ್ಸ್ ಮಾಡ್ಬಿಟ್ಟು? ಇಲ್ಲ ಏನಿಲ್ಲ, ಒಕ್ಕಣಿಗೆ ಹೋಗಿದ್ನಲ್ಲ ದುಂಬು. ಈಗ ಗಿಲ್ಲಿ ಆಟ ನೋಡ್ತಾ ಇದೀರಾ, ಏನ್ ಹೇಳ್ತೀರಾ ಗಿಲ್ಲಿ ಆಟಕ್ಕೆ? ಬನ್ನಿ ಈ ಕಡೆಗೆ. ಸೂಪರ್, ಚೆನ್ನಾಗ್ ಮಾಡ್ತಾರ. ಬಿಗ್ ಬಾಸ್ ನೋಡ್ತೀರಾ ಡೈಲಿ? ಫುಲ್ ಕಿತ್ತಾಟ ಮಾಡ್ತಾರಲ್ಲ, ಫುಲ್ ಅಶ್ವಿನಿನುವೆ ಕಾವ್ಯ ಚೆನ್ನಾಗ್ ಮಾತಾಡ್ತಾರಲ್ಲ ಕಾವ್ಯ. ಈಗ ಕಾವ್ಯ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು? ಗಿಲ್ಲಿ. ಈ ಕಾವ್ಯ ಮತ್ತೆ ಗಿಲ್ಲಿ ಈ ಒಂದು ಅವ್ರ ಆಟ ನೋಡಿದಾಗ ಏನ್ ಅನ್ಸುತ್ತೆ? ಎಲ್ಲ ಚೆನ್ನಾಗ್ ಆಡ್ತಾವ ಗಿಲ್ಲಿ? ಚೆನ್ನಾಗ್ ಆಡ್ತಾವ. ಏನ್ ಹೇಳ್ತೀರಾ ಗಿಲ್ಲಿಗೆ? ಆಲ್ ದ ಬೆಸ್ಟ್ ಹೇಳ್ತೀರಾ? ಗೆಲ್ಲಿ ಅಂತ ಹೇಳ್ತೀರಾ? ಗೆಲ್ಲಿ ಚೆನ್ನಾಗ್ ಬರ್ಲಿ, ಗೆದ್ದು ಅವ್ನ ಊರಿಗೆ ಬರ್ಲಿ. ನಮ್ಮೊಬ್ಬ ಮನೆ ಅವೊಬ್ಬ ಕೇಳೋಣ ಅಂತ, ಅವನು ಎಲ್ಲ ದೋಸ್ತು. ಈಗ ಗಿಲ್ಲಿ ಏನಾರ ಗೆದ್ದು ಬಂದ್ರೆ ಊರ್ನಲ್ಲಿ ಯಾವ ರೀತಿ ಖುಷಿ ಇರ್ತದೆ ಅಂತ? ಸೂಪರ್. ಇದ್ಯಾವ ಡ್ಯಾನ್ಸು? ಅಯ್ಯೋ ದಡ್ಪದ ನಡಿ ಬಿಡ್ಬೇಕು ಹಂಗೆ, ಹಂಗ್ ಹೊಡಿತೀನಿ ಡ್ಯಾನ್ಸ. ಗೆದ್ದು ಬರ್ಲಿ ಈಚೆ ಅದು
ನಮ್ಮ ನಟ. ಊರ್ನಲ್ಲೆಲ್ಲ ಸೆಲೆಬ್ರೇಷನ್ ಮಾಡಕ್ಕೆ, ಸಂಭ್ರಮಾಚರಣೆ ಮಾಡಕ್ಕೆ ಎಲ್ಲ ಮಾಡ್ತಲ್ಲ, ಯಾವ ತರ ರೆಡಿ ಆಗಿದ್ದೀರಾ? ಯಾವ ತರ ರೆಡಿ ಆಗಿದ್ದೀರಾ? ಮಾಡ್ತಾರೆ ಎಲ್ಲ ನಮ್ಮ ಫ್ರೆಂಡ್ಗಳು ಹುಡುಗರಲ್ವಾ, ಅದೇ ಮಾಡ್ತಾರೆ. ಇವಾಗ ಗಿಲ್ಲಿ ನಟ ಬಿಗ್ ಬಾಸ್ ನಲ್ಲಿ ದೊಡ್ಡ ಕ್ರೇಜ್ ಊಟ ಹಾಕವ್ರೆ. ಮನರಂಜನೆ, ಅದಕ್ಕೆ ಯಾವುದೇ ತೊಂದರೆನೇ ಇಲ್ಲ, ಆ ಮಟ್ಟಿಗೆ ಇದ್ ಮಾಡಿದಾರೆ, ಫೇಮಸ್ ಆಗ್ಬಿಟ್ಟಿದ್ದಾರೆ. ಇವಾಗ ನಿಮ್ಮೂರು ಏನ್ ಹೇಳ್ತೀರಾ? ನಮ್ಮೂರು ನಮ್ಗೆ ಎಮ್ಮೆ ಎಲ್ಲ ಸಹ ಏನೇ, ನಮ್ಮೂರು ಹುಡುಗ ಹಳ್ಳಿ ಹುಡುಗ, ಹಳ್ಳಿ ಹುಡುಗಿಂದ ಹೋಗಿ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಮುಂದೆ ಬಂದವನೇ ಅಂದ್ರೆ ಎಮ್ಮೆ ಅಲ್ವಾ. ಆ ಆಸೆ ಚಟಾಕಿ ಚೆನ್ನಾಗಿ ಮಾಡ್ತಾರೆ, ಹಳ್ಳಿ ಸೊಗಡು ಚೆನ್ನಾಗಿದೆ. ಡೈಲಿ ಬಿಗ್ ಬಾಸ್ ಡೈಲಿ ನೋಡ್ತಾ ಇದ್ದೀವಿ ಬಿಗ್ ಬಾಸ್. ಏನ್ ಎಮ್ಮೆ ನಮ್ಗೊಂಥರ, ನಮ್ಮ ಸೈಡ್ ಹುಡುಗ, ಮಂಡ್ಯದ ಹುಡುಗ, ಒಂದು ನಮ್ಗೊಂಥರ ಖುಷಿ ಅಲ್ವಾ. ಪಂಚಿಂಗ್ ಡೈಲಾಗ್ಗಳು ರೇಗ್ಸೋದು ಕಾಮಿಡಿಯಾಗಿ ಅವೆಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರ, ಆಡ್ತಿದಾರೆ, ಚೆನ್ನಾಗಿ ಆಡ್ತಾರ. ಯಾರ್ಯಾರು ಇಷ್ಟ ಸರ್ ಬಿಗ್ ಬಾಸ್ ನಲ್ಲಿ ನಿಮ್ಗೆ? ಬಿಗ್ ಬಾಸ್ ಅಲ್ಲಿ ಅದೇ ಅವರು ಮತ್ತೆ ಅವ್ರ ಜೋಡಿ ಅವರಲ್ಲ, ಅವ್ರ ಹೆಸರು ಕಾವ್ಯ, ಅವ್ರಿಗೂ ಚೆನ್ನಾಗಿ ಜೋಡಿ ಚೆನ್ನಾಗದ, ಚೆನ್ನಾಗಿ ಮಾಡ್ತಾವ್ರ. ನೋಡು ಮುಂದೆ ಏನಾಯ್ತದ ನೋಡ್ಕ. ಜೋಡಿ ಒಂದೊಂದ್ಸತಿ ಕಿತ್ತಾಡ್ಬಿಡ್ತಾರಲ್ಲ, ಅವೆಲ್ಲ ಸಹಜ, ಸಂಸಾರದಲ್ಲಿ ಕಿತ್ತಾಡ್ತಾರ, ಅವ್ರು ಕಿತ್ತಾಡೋದು ಕಿತ್ತಾಡೋಕೆ ಚೆನ್ನಾಗಿ ಹೆಚ್ಚಲ್ವಾ. ಹಂಗ್ ಕಿತ್ತಾಡ್ದಾಗ್ಲೇ ಮತ್ತೆ ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ, ಜಾಸ್ತಿ ಐತೆ. ಆ ಜೋಡಿ ನೋಡಿ ಖುಷಿ ಆಗ್ತಾ ಇದೆ, ಖುಷಿ ಆಯ್ತಾ ಇದೆ. ಇನ್ನು ಮೇಲ್ ಚೆನ್ನಾಗಿ ಬರ್ಲಿ, ನೋಡೋಣ ಮುಂದೆ ಯಾವ ತರ ಕಾದ್ ನೋಡೋಣ. ಈ ಅಶ್ವಿನಿ ಅವ್ರ ಜೊತೆ ಕಾದಾಟನೇ ಆಗೋಯ್ತಲ್ಲ. ಕಾದಾಟ ಅಷ್ಟು ಪ್ರೀತಿ ಜಾಸ್ತಿ ಇರುತ್ತೆ ಸಹ, ಕಾದಾಟ ಅವ್ರ ಪ್ರೀತಿ ಜಾಸ್ತಿ. ಅಶ್ವಿನಿ ಮೇಲೂ ಪ್ರೀತಿ ಇದೆ ಅಂತನಾ? ಪ್ರೀತಿ ಇದೆ, ಹೇಳ್ಕತ್ತೆ ಇಲ್ಲ. ಇವ್ರಿಗೆ ಹೋದ ಮಾಮೂಲಿ ಜಗಳ ಇದ್ದೇ ಇರ್ತವೆ. ಈಗ ಜಗಳ ಆದಷ್ಟು ಪ್ರೀತಿ ಇರುತ್ತೆ. ಈ ಹಿಂದೆ ನೀವು ಹಳ್ಳಿ ನೋಡಿರ್ತೀರಾ, ಚಿಕ್ಕ ಹುಡುಗ ಆಟ ಇಲ್ಲೇ ನಾವು ನೋಡಿದ್ವಿ. ಚಿಕ್ಕ ಹುಡುಗ ನಮ್ಗೆ ಆಟ ಆಡ್ತಾ ಇದ್ರು, ಎಲ್ಲ ಗದ್ದೆ ಬೈಲಿ ಎಲ್ಲ ಆಟ ಆಡ್ಕೊಂಡು, ಕುರಿ ಪರಿ ಮೇಯಿಸ್ಕೊಂಡು, ಇಲ್ಲಿ ಬಸಗುಡಿ ಸರ್ಕಲ್ ಎಲ್ಲ ಬತ್ತಿರು ಹೋಯ್ತಿರು. ಹುಡುಗರಂಗೆ ಆಟ ಅದು ಆಡ್ಕೊಂಡು ಇದು ಮಾಡೋದು. ಈಗ ಅಲ್ಲೆಲ್ಲ ಇದಕ್ಕೆ ಇಂಟ್ರೆಸ್ಟ್ ಇದಕ್ಕೆ ಬಂದ್ಮೇಲೆ ಸ್ವಲ್ಪ ಬಂದ್ಬಿಟ್ರು. ಆಟದಲ್ಲೆಲ್ಲ ಮಾವಳಿಗೆ ಬತ್ತಿರು ಹೋಯ್ತ, ಆಟದಲ್ಲೂ ಹೌದು ಆಟ ಇದು ಮಾಡ್ತೇವೆ, ಮಾವಳಿಗೆಲ್ಲ ಬತ್ತಾ ಇರ್ತಿರು. ಈಗೆಲ್ಲ ಎತ್ಬೇಕು, ಸ್ವಲ್ಪ ಇದಾಯ್ತು ಅಷ್ಟೇ. ಚೆನ್ನಾಗಿ ಮಾಡ್ತಾನ. ಅವನ ಜೊತೆ ಹುಡುಗರು ಇನ್ನು ಇಲ್ಲಿ ಮಾಮೂಲಿ ಆರಾಮ ಮಾಡ್ಕೊಂಡು ಎಲ್ಲ ವ್ಯವಸಾಯ ಮಾಡ್ಕೊಂಡು ಅವ್ರೆ. ಈಗ ಚಿಕ್ಕ ವಯಸ್ಸಲ್ಲಿ ಗಿಲ್ಲಿ ನೋಡಿದ್ರೆ ಅವಾಗ ಹಿಂಗಿದ್ರು, ಈಗ ಒಂದು ಟಾಪ್ ಅದಲ್ಲ ಸಹ ಹಾಕ್ಬೇಕು. ಅದೇ ತರ ಮಾತಾಡಿಸ್ತಾರೆ ಜನಗಳನ್ನ. ಜನ ಅವತ್ತೇನಿದ್ದು ಮಂತ್ಲು ಅದಕ್ಕಿಂತ ಹೆಚ್ಚು ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರ. ಅದ್ರಲ್ಲಿ ಎರಡು ಮಾತೇನಿಲ್ಲ, ಬೆಳೆ ಹುಡುಗಲ್ವಾ, ಆ ತರಾನೇ ಇರ್ಬೇಕು. ಅಲ್ಲ ಗಿಲ್ಲಿ ಜನಗಳನ್ನ ಯಾವ ರೀತಿ ಮಾತಾಡಿಸ್ತಾರೆ? ಚೆನ್ನಾಗಿ ಬೆರ್ತು ಚೆನ್ನಾಗಿ ಮಾತಾಡ, ಕ್ಲೋಸ್ ಅವತ್ಕಿಂತ ಹೆಚ್ಚಾಗಿ ಮಾತಾಡಿಸ್ತಾವಲ್ಲ ಚೆನ್ನಾಗಿ. ಅವತ್ ಹೆಂಗಿತ್ತು ಅದಕ್ಕಿಂತ ಮಂತ್ ಇದೆ ಗೌರವಗೆ ಮಾತಾಡಿಸ್ತಾವ. ಖುಷಿ ಆಗುತ್ತೆ, ಖುಷಿ ಆಯ್ತು. ನಮ್ಮ ಹುಡುಗರು ಸೇರಿಯಾರು, ನಮ್ಮೂರು ಹುಡುಗ, ನಮ್ಮ ಸೈಡ್ ಹುಡುಗ ಚೆನ್ನಾಗಿ ಬೆಳೆಲಿ ಅಷ್ಟೇ ಮನಸ್ಸು. ಈ ಗಿಲ್ಲಿ ಜೋಡಿ ಮತ್ತೆ ಕಾವ್ಯ ಮತ್ತು ಗಿಲ್ಲಿ ಜೊತೆಲೆ ಹೋದ್ರೆ ಚಂದ ಅಂತ. ಜೊತೆಲೆ ಹೋದ್ರೆ ಚಂದ, ನೋಡೋಣ ಹೆಂಗಾದ್ದು ಮುಂದೆ ಕಾದ್ ನೋಡ್ಬೇಕು. ಮುಂದೆ ಕಾದ್ ನೋಡ್ಬೇಕು ಅಂದ್ರೆ ಮುಂದೆನೂ ಜೊತೆಲಿ ಇರ್ತಾರ ಏನಿಲ್ಲ. ಈ ಊರಿನ ಜನ ಏನಂತಾರೆ ಇವಾಗ ಗಿಲ್ಲಿ ಆಟ ನೋಡಿ? ನಮ್ಮೂರು ಹುಡುಗ ಚೆನ್ನಾಗಿ ಮುಂದೆ ಬರ್ಬೇಕು, ಇನ್ನೂ ಮುಂದೆ ಬರ್ಬೇಕು ಅಂತ ಹೇಳ್ತಾರೆ. ನಮ್ಮೂರು ಈ ಊರೇ ನಮ್ಮ ಜಿಲ್ಲೆನೇ ಭಾರಿ ಫೇಮಸ್ ಪಡ್ತದೆ, ನಮ್ಮ ಹುಡುಗ ಅಂತ. ಅಂಬರೀಶ್ ತರ ಆಗ್ಬೇಕು ಅಂತ ಹೇಳ್ತಾ ಇರೋದು. ಇಲ್ಲಿ ಪಂಚಿಂಗ್ ಡೈಲಾಗ್ ಹೊಡಿತಾರ ಬಂದಾಗ ಊರಿನಲ್ಲಿ ಮಾತು ಹೊಡಿತಾರ, ಅವ್ರು ನಾಚಿಕೆ ಹೊಡೈತಾರ, ಅಷ್ಟೇ ಇದ್ ಮಾಡಲ್ಲ. ಮಾಮೂಲಿ ಯಾರು ಹುಡುಗರು ಸಿಗ್ತಾರೆ ತಮಾಷೆ ರೇಗ್ಸರ್ ಇದ್ ಮಾಡ್ತಾರೆ, ಹೊಡೈತಾರ. ಎಲ್ಲ ಖುಷಿಯಾಗಿರ್ತಾರೆ ಒಟ್ಟಿನಲ್ಲಿ. ಹೌದೌದು. ನಿಮ್ಮ ಹೆಸರು? ಬಸವರಾಜು ಅಂತ. ನಮಸ್ಕಾರ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಏನ್ ಹೇಳ್ತೀರಿ ಸರ್? ನೋಡ್ತಾ ಇದೀವಿ. ನಾವು ಇದೇ ಗ್ರಾಮದವರು. ನಮ್ಮ ಮಾವನ ಮಗ ಆಗಬೇಕು ಗಿಲ್ಲಿ ನಟರಾಜು, ತುಂಬ ಎತ್ತರವಾಗಿ ಬೆಳೀತಾ ಇದ್ದಾನೆ. ನಾವು ಇದೇ ಗ್ರಾಮದವರು, ಕಗ್ಲಿಪುರ ಸ್ಟೇಷನಲ್ಲಿ ಪೊಲೀಸ್ ಆಗಿದ್ದೀವಿ, ರಾಮನಗರ ಡಿಸ್ಟಿಕ್ಕು. ಆದರೂ ನಮ್ಮ ಕೆಲಸದ ಒತ್ತಡದಲ್ಲಿ ಸಾಯಂಕಾಲ ರಾತ್ರಿ ಬಂದು ಈ ಬಿಗ್ ಬಾಸ್ ನೋಡಿದಾಗ ನಮ್ಮ ಹುಡುಗ ನೋಡಿದಾಗ ಭಾಳ ಖುಷಿಯಾಗುತ್ತೆ ಮತ್ತು ಸಂತೋಷ ಆಗುತ್ತೆ. ಅವ್ರು ಮಾಡೋ ಕಾಮಿಡಿ ಆಗಿರ್ಬೋದು, ಮತ್ತು ಅಲ್ಲಿ ಮನೋರಂಜನೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅವನು ಬಿಗ್ ಬಾಸ್ ಗೆದ್ದು ಬರ್ತಾನೆ ಅಂತ ನಂಬಿಕೆ ಇದೆ. ನಾನು ಕೂಡ ನಮ್ಮ ಜೊತೆ ಕೊಲೀಗ್ಸು ಮತ್ತು ಎಲ್ಲ ಸ್ನೇಹಿತರಿಗೆಲ್ಲ ಅವಾಗವಾಗ ಹೇಳ್ತಾ ಇರ್ತೀವಿ, ನಮ್ಮ ಹುಡುಗನಿಗೆಲ್ಲ ವೋಟ್ ಮಾಡಿ ಅವನ್ನ ಗೆದ್ದು ಬರಲಿ, ಎಲ್ಲ ಜೈಶೀರಾಗಿ ಮಾಡ್ಬೇಕಂದು ಕೇಳ್ಕೊತಿದ್ದೀವಿ ಅವ್ರನ್ನೆಲ್ಲ. ಆಗ ಅವರೆಲ್ಲ ಖುಷಿಯಾಗಿ ಎಲ್ಲ ತುಂಬ ಉತ್ಸುಕತೆಯಿಂದ ಅವನಿಗೆಲ್ಲ ಅಭಿಮಾನಿಗಳಿದ್ದಾರೆ. ಮತ್ತು ಅದಲ್ದೇ ಮಂಡ್ಯ ಜಿಲ್ಲೆಯಲ್ಲಿ ದಡ್ತಪುರ ಅಂತ ಸ್ವಲ್ಪ ಗೊತ್ತಾಗಿದ್ದೆ ನಮ್ಮ ಹುಡುಗ ನಟರಾಜಿಂದ ಅಂತ ಹೇಳ್ಬೋದು. ಯಾಕಂದರೆ ನಾವೆಲ್ಲ ಮಂಡ್ಯ ಜಿಲ್ಲೆ ದಡ್ತಪುರ ಅಂದರೆ ಕೆಲವರು ಮಾತ್ರ ಗೊತ್ತಿತ್ತು. ಆದರೆ
ಈ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ದಡ್ಪುರ ಅನ್ನೋದು ನಮ್ಮ ಗಿಲ್ಲಿ ನಟ ನಮ್ಮ ಹುಡುಗ ನಟರಾಜ್ನಿಂದ ಇಡೀ ಕರ್ನಾಟಕ, ಇಡೀ ದೇಶಾದ್ಯಂತ ಹಲವಾರು ಗ್ರಾಮೀಣ ಭಾಗದವ್ರಿಗೆ ಮತ್ತು ಈ ಸಿಟಿಗಳಲ್ಲಿ ವಾಸ ಮಾಡೋರಿಗೆಲ್ಲ ದಡ್ಪುರ ಎಲ್ಲಿ ಅಂತ ಗೊತ್ತಾಗಿದೆ. ಇನ್ನೂ ಚೆನ್ನಾಗಿ ಆಡಲಿ. ಇನ್ನೊಂದು ತಿಂಗಳು ಹತ್ತತ್ರ ಇರ್ಬೋದು ಬಿಗ್ ಬಾಸ್ ಮುಗಿಯ ಅಂತ. ಅವನು ಕಪ್ಪೆತ್ಕೊಂಡು ಗೆದ್ದು ಬರ್ತಾನೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಹೇಗಿರ್ತಿದ್ರು ಸರ್, ನೀವು ಹತ್ರದಿಂದ ನೋಡಿದ್ದೀರಾ ಊರಿನಲ್ಲಿ? ನಮಗಿಂತ ಅವರೆಲ್ಲ ಚಿಕ್ಕವರು. ಅವರು ITI ಮಾಡ್ಕೊಂಡು, ಅವಾಗೆಲ್ಲ ನಾವು ITI ಮಾಡಿದ್ದು ಅದೇ ಕಾಲೇಜಲ್ಲಿ. ಅವನು ಕೂಡ ITI ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಎಲ್ಲೋ ಒಂದು ಕಡೆ ರೂಮ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ತುಂಬ ಅವನಿಗೆ ಅವಾಗಿಂದ ಒಂದು ಕಲೆ ಇತ್ತು. ಆ ಕಲೆ ತುಂಬ ಅವನ್ನ ಕೈ ಹಿಡೀತು. ಎಲ್ಲೋ ಹೊರಗಡೆ ಹೋಗೋದು ಅದು ಒಂದು ಅಭಿನಯ ಮಾಡ್ಕೊಂಡು ತುಂಬ ಮುಂದಕ್ಕೆ ಬೆಳೆದು ಬಂದವನೆ. ಇಲ್ಲೂ ಇದೇ ರೀತಿ ಕಾಮಿಡಿ ಮಾಡುವಂಥದ್ದು ಊರಿಗೆ ಬಂದಾಗ ಆ ಥರ ಮಾಡ್ತಾರೆ? ಅವಾಗವಾಗ ಎಲ್ಲ ಸೇರಿ ಜೊತೆಲಿ ಮಾಡ್ತಾನೆ. ಈಗ ಇತ್ತೀಚೆಗೆ ನಮ್ಮ ಬಂಡೂರು ಸಾರ್ವಜನಿಕ ಪ್ರೌಢಶಾಲೆ ಗುರುಗಳದ್ದು ಗುರುವಂದನ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದು ಅವಾಗಲೂ ಕೂಡ ಎಲ್ಲ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಎಲ್ಲರೂ ಕಾಮಿಡಿ ಮಾಡ್ಕೊಂಡು ನಗ್ನತ್ತಾ ತುಂಬ ವರ್ಷಗಳಾದರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಅವನು ಕೆಲಸದ ಒತ್ತಡ ಬಿಟ್ಟು ಬಂದು ಭಾಗವಹಿಸಿ ಎಲ್ಲರೂ ನಗಿಸಿ ಹೋಗಿದ್ದಾನೆ. ತುಂಬ ಚೆನ್ನಾಗಿ ಆಡ್ತಿದ್ದಾನೆ. ನೀವು ಕೂಡ ಎಲ್ಲ ಸಪೋರ್ಟ್ ಮಾಡಬೇಕು. ಚೆನ್ನಾಗಿ ಬೆಳೀಲಿ ನಮ್ಮೂರು ಹುಡುಗ ಅಂತ ನಮ್ಮ ಮಾವನ ಮಗ ಅಂತ ಕೇಳ್ಕೊಳ್ತಿದ್ದೀನಿ. ನಮ್ಮ ಹೆಸರು ಗಿರೀಶ್ ಅಂತ. ಗಿಲ್ಲಿಯ ಬಾಲ್ಯ ಸ್ನೇಹಿತ, ಕುಚುಕು ದೋಸ್ತು ಕಿರಣ್ ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಒಂದೇ ಕ್ಲಾಸ್ಮೇಟು, ಜೊತೆಲೇ ಓದಂಥವ್ರು, ಜೊತೆಲೇ ಬೆಳೆದಂಥವ್ರು. ನೀವು ಕೂಡ ಬೆಂಗಳೂರು ಒಂದೇ ರೂಮ್ನಲ್ಲಿ ಇದ್ದಂಥವ್ರು. ನಿಮ್ಮ ಒಡನಾಟ, ಅವರ ಜೊತೆ ಸ್ನೇಹ ಏನು ಹೇಳ್ತೀರಾ? ಸ್ನೇಹದ ಬಗ್ಗೆ. ನಾವು ಇಲ್ಲಿ ಜೊತೆಲೆ ಒಂದರಿಂದನೂ SSLC ಗಂಟನೂ ಜೊತೆಲೆ ಓದಿದ್ದು. ಪುನಃ ITI ಕಾಲೇಜು ದೊಡ್ಡಿಲ್ಲ ಅವನು ITIಗೆ ಸೇರ್ಕೊಂಡು ನಾನು ಕಾಮರ್ಸ್ ತಗೊಂಡೆ. ಅಲ್ಲೇ ನಾವು ದೊಡ್ಡಿಲ್ಲ ಜೊತೆಲೆ ಹೋಯ್ತಿದ್ದೋ. ಪುನಃ ಇಲ್ಲಿ ಕುರುಬ್ರ ಹಾಸ್ಟ್ಲಲ್ಲಿ ಅಲ್ಲಿ ಸೇರ್ಕೊಂಡು ಕುರುಬ್ರ ಹಾಸ್ಟ್ಲಿಂದ ಊರು ಬರ್ತಿರಲಿಲ್ಲ ನಾವು. ಹಾಸ್ಟ್ಲಿಂದ ಹೋಗುವ ಕಾಲೇಜ್ಗೆ ಹೋಗೋದು. ಹಿಂಗೆ ಇದ್ಕೊಂಡು ಒಂದು ವರ್ಷ ಅವನು ಓದ್ದ, ನಾನು ಒಂದು ವರ್ಷ ಓದಿದೆ. ಪುನಃ ಬೆಂಗಳೂರು ನಾನು ಅವನು ಜೊತೆಲೆ ಓದಿದ್ದು. ಬೆಂಗಳೂರಿಗೆ ಹೋಗಿದ್ದು ಜೊತೆಲೆ ಹೋಗಿ ಅವನಿಗೆ ಇಲ್ಲೇ ಚಿಕ್ಕದ್ರಿಂದನೂ ಇಲ್ಲೇ ಸಿನಿಮಾ ಹುಚ್ಚು ಅವನಿಗೆ. ಇಲ್ಲೇ ಫಿಲಮ್ ಯಾವ ಫಿಲಮ್ ಬಂದ್ರೂ ಬಿಡ್ತಿರಲಿಲ್ಲ, ಹೋಗಿ ನೋಡೋದು ಹಿಂಗೆಲ್ಲ ಮಾಡ್ತಿದ್ದ. ಪುನಃ ಸ್ವಲ್ಪ ಬೆಂಗಳೂರಿಗೆ ಹೋದೋ ಜೊತೆಲೆ ರೂಮಲ್ಲೆಲ್ಲ ಜೊತೆಲೆ ಇಬ್ಬರು, ನಾನು ಅವನು ಇಬ್ಬರೇ ಇದ್ದದ್ದು. ಪುನಃ ಯಾವ್ದಾರು ಸೆಟ್ ಕೆಲಸ ಇವೆಲ್ಲ ಅವ್ನು ಫಿಲಮ್ ಕಂಡ್ರೆ ಇಲ್ಲಿಂದ ಹುಚ್ಚಲ್ವಾ, ಏನಾರು ಅಲ್ಲಿ ಶೂಟಿಂಗ್ ಗೀಟಿಂಗ್ ನಡೀತಿದ್ರೆ ಅಲ್ಲಿ ಓಡೋಂಟೋಗೋದು ಹಿಂಗೆ ಮಾಡ್ತಿದ್ದ. ಅಲ್ಲೂ ಬೆಂಗಳೂರಲ್ಲೂ ಕೆಲ್ಸಕ್ಕೇನು ಹೋಯ್ತಿರಲಿಲ್ಲ. ಹಿಂಗೆ ಎಲ್ಲಿ ಶೂಟಿಂಗ್ ನಡೀತೆ ಅಲ್ಲಿ ಇದಾಯ್ತದೆ ಅಂದ್ಬಿಟ್ಟು ಹುಡುಕಿ ಹೊಂಟೋಗೋನು. ಹಂಗೆ ನೀವು ಬೆಂಗಳೂರಿಗೆ ಕೆಲ್ಸಕ್ಕಾಗಿ ಹೋದ್ರಿ. ಏನ್ ಕೆಲಸ ಮಾಡ್ತೀರಿ ಸರ್? ನೀವೇನ್ ಕೆಲಸ ಮಾಡ್ತೀರಿ? ಅವ್ರೇನ್ ಕೆಲಸ ಹೋಯ್ತಿದೆ. ಅವನು ಕೆಲಸ ಅಂದ್ರೆ ಶೂಟಿಂಗ್ ಹಿಂಗೆ ಹುಡಿಕಂದು ಅವನು ಪಾಡಿಗೆ ಅವನು ಇದು ಮಾಡ್ತಿದ್ದ. ಪುನಃ ಸಂದನಾಗ ರೂಮ್ ಬರೋದು, ಪುನಃ ಫಿಲಮ್ ಬಂದ್ರೆ ಫಿಲಮ್ ನೋಡೋದು. ಹಿಂಗೆ ಸೆಟ್ ಕೆಲಸ ಸುಮಾರು ಕಷ್ಟ ಬಿದ್ದಾನ ಮಾತ್ರ. ಸೆಟ್ ಕೆಲಸ ಹೋಗಿ ಸೇರ್ಕೊಂಡು ಪುನಃ ಅದೆಲ್ಲ ಮಾಡಿ ಪುನಃ ಯೂಟ್ಯೂಬ್ ಇವೆಲ್ಲ ಮಾಡ್ದೆ. 1-2-3 ಯೂಟ್ಯೂಬ್ ಎಲ್ಲ ಮಾಡಿ. ಅಂದ್ರೆ ಫಿಲಮ್ಗಳು ಎಲ್ಲಿ ಸೆಟ್ಗಳು ಹಾಕ್ತಾರೆ ಅಲ್ಲಿ ಲೋಕ್ ಸೆಟ್ ಹಾಕುವಂಥದ್ದು ಆ ಕೆಲಸಗಳು ಮಾಡ್ತಿರು. ಹೌದು. ಹೇಗಿದೆ ಸರ್ ಆಗ ಆ ಸಂದರ್ಭದಲ್ಲಿ ಕಷ್ಟ? ಹೇಳ್ಕೊಳ್ತಿದ್ ನಾವು ಕಡಿಮೆ ಸಂಬಳ ಅಂತ ಅನ್ನೋದು ಕೂಡ ಮಾಹಿತಿ. ಸಂಬಳ ಹೌದು ಎಲ್ಲ ಹೇಳ್ಕೊತಿದ್ದ. ಆದ್ರೆ ತುಂಬಾ ಕಷ್ಟ ಬಿದ್ದಾನ ಮಾತ್ರ. ಸೆಟ್ ಕೆಲಸ ಎಲ್ಲ ಮಾಡಿ ಆಮೇಲೆ ಚೌಟ್ರಿಗೆಲ್ಲ ಊಟಕ್ಕೆಲ್ಲ ನಾನು ಅವನು ಇಬ್ರು ಜೊತೆಲಿ ಹೋಗಿದ್ದ. ಅವಾಗ ಊಟ ಇರಲಿಲ್ಲ, 10 ರೂಪಾಯಿ ಅಂದ್ರು ಕಷ್ಟ. ಅವಾಗ ಹಂಗೆಲ್ಲ ಕಷ್ಟ ಬಿದ್ದಾನ ಮಾತ್ರ. ಜೊತೆಲಿ ಎಷ್ಟು ವರ್ಷ ಇದ್ರಿ ಸರ್ ಬೆಂಗಳೂರಿನಲ್ಲಿ ನೀವು ಹೋದ್ರಿ? 6 ತಿಂಗಳ ಜೊತೆಲಿ ಇದ್ದ. ನಾನು ಅವನಿಬ್ರು ಜೊತೆಲೆ ಇದ್ದು. ಪುನಃ ನಾನು ಊರು ಬಂದ್ಬಿಟ್ಟೆ, ಅವನು ಅಲ್ಲೇ ಇದ್ದ. ಅಂದ್ರೆ ಊಟಕ್ಕೆ ಬಡ್ಸೋದಕ್ಕೆ ಹೋಗ್ತಿದ್ದ ಏನು ಮದುವೆ ಚೌಟ್ರಿಗಳಿಗೆ? ಐತೆ ಆ ಥರ ಅಲ್ಲ, ಊಟಕ್ಕೆ ಚೌಟ್ರಿಗೆ ಹೋಗಿ ಊಟ ಮಾಡ್ತಿದ್ದೋ. ಊಟ ಇಲ್ಲ ಅಂದ್ಬಿಟ್ಟು ಚೌಟ್ರಿಗೆ ಹೋಗಿ ಊಟ ಮಾಡ್ತಿದ್ದ ಅವಾಗ. ಅಂದ್ರೆ ಊಟಕ್ಕೂ ಕೂಡ ಕಷ್ಟ ಆ ಸಂದರ್ಭದಲ್ಲಿ. ಹೌದು ಹೌದು. ಅವಾಗೇನು ದುಡಿಮೆ ಅಂದ್ರೆ ಕೆಲ್ಸಕ್ಕೆ ಹೋಯ್ತಿರ್ಲಿ, ಏನಿಲ್ಲ, ಹಂಗಿತ್ತು ಕಷ್ಟ ಅವಾಗ. ಅಂದ್ರೆ ಇವಾಗ ಯಾರ್ದೋ ಮದ್ವೆಗೆ ಹೋಗೋದು ಚೌಟ್ರಲ್ಲಿ ಊಟ ಮಾಡ್ಬಾರ್ದು, ಆ ತರ ಏನಾರು ಅನುಭವ ಆಗಿದೆ? ಏನೋ ಸಿಗಾಕೊಂಡು ಅವ್ರ ಏನಾರು ಅಂದು ಆ ತರದ ಏನೋ ನಡೆದಿದ್ಯಾ? ಆ ತರ ಏನಿಲ್ಲ. ಒಂದ್ಸಲ ಹಂಗಾಗಿತ್ತು, ನಾನ್ ಇರ್ಲಿಲ್ಲ ಅವಾಗ. ಆ ತರ ಏನು ಅವನು ಹೋದಾಗ ಒಂದ್ಸಲ ಹಂಗೆ ಇದಾಯ್ತಂತೆ. ಯಾರೋ ಹಿಂಗೆ ಊಟಕ್ಕೆ ಕೂತ್ಕೊಂಡ್ಮೇಲೆ ಕಳಿಸ್ಬಿಟ್ರು ಅಂದ್ಬಿಟ್ಟು ಹೇಳ್ತಾ ಇದ್ದ ನನಗೆ. ಹೇಳ್ಕೊಂಡಿದ್ರ, ನೊಂದ್ಕೊಂಡಿದ್ರ ಆ ವಿಚಾರ? ನಂದು ಹೇಳನೆ. ಯಾವಾಗ ಸರ್ ಅದು? 2016-17 ಅನ್ಸುತ್ತೆ. ಅವಾಗ 10 ವರ್ಷ ಹಿಂದೆ. ಇಲ್ಲಿ ಬಾಲ್ಯ ಹೇಗಿತ್ತು ಸರ್? 1ನೇ ಕ್ಲಾಸಿಂದ ಎಲ್ಲ ಬೆಳೆದ್ರಿ, ಯಾವ ರೀತಿ? ಇಲ್ಲಿಂದ ಇಲ್ಲಿ ಓದ್ತಿದಂಗ್ಲೆ SLC 8th 9th ಕಾಮಿಡಿ ಮಾಡೋದು, ಹಿಂಗೆ ನಗಿಸ್ತಿದ್ದ.
ಇಲ್ಲಿ ಎಲ್ಲ ಜೊತೆಲಿ ಚೆನ್ನಾಗಿರ್ತಿದ್ರೆ ಹುಡುಗರು ಎಲ್ಲ ಚೆನ್ನಾಗಿರ್ತಿದೆ, ಅದೇನಿಲ್ಲ. ಅಂದ್ರೆ ಅವಾಗಿಂದನೂ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಹುಚ್ಚು. ಸಿನಿಮಾಗೆ ಏನಾರು ಹೋಯ್ತಿರ ಗದ್ದೆಗಿದ್ದು ಏನೋ? ಅದೇ ಈಗ ಸ್ಕೂಲಲ್ಲಿ ಓದ್ಬೇಕಾದ್ರು ನಮ್ಮ ಕಾಲೇಜ್ಗೆ ಹೋಗ್ಬೇಕಾದ್ರು ಶನಿವಾರ ಎಲ್ಲ ಕಾಲೇಜಿಗೆ ಹೋಯ್ತಿರಿಲ್ಲ. ಇದು ಫಿಲಮ್ ಹೊಂಟ ಹುಡುಗ ಜೊತೆಲೆ ಹೊಂಟಾಗಿದೆ ಫಿಲಮ್ ಮಾತ್ರ ಇಬ್ರು. ಹೇಳ್ತೀರಿ ಸರ್, ಸೆಟ್ ಬಾಯ್ ಆಗಿದ್ರು, ಬಹಳಷ್ಟು ಕಷ್ಟಪಟ್ಟಿದ್ದ, ಬೇರೆ ಚೌಟ್ರಿಗಳು ಮದುವೆ ಊಟ ಮಾಡ್ತಿದ್ವು ಅಂತ. ಅದಾದ್ಮೇಲೆ ಒಂದು ಶಾರ್ಟ್ ಫಿಲಮ್ಗಳು ತೆಗಿಯುವಂಥದ್ದು ಆ ಥರದ ಅದು ಯಾವಾಗ ಆಗಿದ್ದು ಸರ್? ಅಂದ್ರೆ ಇಲ್ಲೇ ತೆಗಿತಿದ್ದ? ಇಲ್ಲೇ ಹಳ್ಳಿಲೇ ತೆಗೆದ ಸುಮಾರು ಯೂಟ್ಯೂಬ್ ಎಲ್ಲ ಹಳ್ಳಿ ಸೈಡ್ ಎಲ್ಲ ಮಾಡಿರೋದು ಅವನು. ಅದೇ ಸೆಟ್ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಯಾರನ್ನೋ ಒಬ್ಬನು ಪ್ರೊಡ್ಯೂಸರ್ ಯಾರೋ ಇದು ಮಾಡ್ಕೊಂಡು ಎಲ್ಲ ಮಾಡ್ದ. ಹಂಗೆ ಮಾಡಿ ಯೂಟ್ಯೂಬ್ ಮಾಡೇನೆ ಅವ್ನು ಬೆಳ್ಕೊಂಡು ಆಮೇಲೆ ಕಾಮಿಡಿ ಎಲ್ಲ ಮಾಡೋದ್ನಲ್ಲ, ಜಿಗೆಲ್ಲ ಸೇರ್ಕೊಂಡ, ಪುನಃ ಕ್ವಾಟ್ಲಾಗ ಹೋದ, ಅಲ್ಲೆಲ್ಲ ಕಾಮಿಡಿ ಎಲ್ಲ ಮಾಡೋದ್ನಲ್ಲ, ಅದರಿಂದ ಹೊಸಿ ಬೆಳೆದ ಅಷ್ಟೇ. ಇವತ್ತು ಸರ್ ನಿಮ್ಮ ಜೊತೆ ಇದ್ದಂಥವ್ರು, ನಿಮ್ಮ ದೋಸ್ತಿ ಈ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ಏನು ಹೇಳ್ತೀರಾ? ಖುಷಿ ಅಲ್ವಣ್ಣ, ಖುಷಿ ಅಲ್ವಾ? ಹಿಂಗೆ ನಮ್ಮ ದೋಸ್ತ್ ಹಿಂಗೆ ಹೋದಾದ್ಮೇಲೆ ಖುಷಿನ. ಈಗ ಯಾವ ಊರು ಅಂತ ನಮ್ಮನ್ನ ಕೇಳಿದ್ರೆ ದಡ್ಪುರ ಅಂದ್ರೆ ಗಿಲ್ಲೇರ್ ಊರ ಅಂತಾರೆ. ಹಂಗೆ ಎಲ್ಲ ಅಕ್ಕಪಕ್ಕದವರೆಲ್ಲ ಆ ಥರ ನಮಗೆ ಖುಷಿ ಆಯ್ತದೆ ಹಂಗೆ ಹೇಳಿದ್ರೆ. ಈ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ರೆ ಇವಾಗ ಯಾವ ರೀತಿ ಆಟ ಆಡ್ತಾ ಇದಾರೆ ಏನು? ಚೆನ್ನಾಗಿ ಆಡ್ತಾನೆ, ಆಟ ಏನಿಲ್ಲ. ಗೆಲ್ತಾನೆ ಅಂತನೂ ಗೆಲ್ತಾನೆ ಅಂತನೂ ನಮಗೆ ಗೊತ್ತು, ಅದ್ರದ್ದೇನಿಲ್ಲ. ಗೆದ್ದು ಬರಲಿ ಅಂತ ನಮಗೆ ಖುಷಿ ಅಷ್ಟೇ. ಈಗ ಒಳಗಡೆ ಕಾವ್ಯ ಮತ್ತು ಗಿಲ್ಲಿ ಈ ಜೋಡಿ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ? ಜೋಡಿ ಅಂದ್ರೆ ಅಣ್ಣ, ಈಗ ಕಾವ್ಯ ಅಂದ್ರೆ ಈಗ ಗಿಲ್ಲಿ ಇಲ್ದ್ರೆ ಕಾವ್ಯನೇ ಇಲ್ಲಿ ಇರ್ತಿರ್ಲಿಲ್ಲ ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಆ ಥರ ಅಂದ್ರೆ ಗಿಲ್ಲಿ ಇರೋದ್ರಿಂದ ಒಂದು ಅವ್ರಿಗೂ ಒಂದ್ ರೀತಿ ಇನ್ನೂ ಉಳ್ಕೊಂಡಿದ್ದಾರೆ, ಉಳ್ಕೊಂಡವ್ರೆ ಅಂತ ನಾನು ಹೇಳ್ತಾ ಇರೋದು. ಅವ್ರ ಜೋಡಿ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸೂಪರು, ಮದುವೆ ಆದ್ರೂ ಆಗ್ಲಿ ಅಂತ ನನಗೂ ಖುಷಿ. ಮದುವೆ ಆದ್ರೂ ಆಗ್ಲಿ, ಅದು ನಿಮ್ ಖುಷಿನ ಏನು? ಎಲ್ಲಾರ ಊರ್ನಲ್ಲಿ ಅದೇ ತರ ಮಾತುಕತೆನ? ಇಲ್ಲ ಆ ಥರ ಏನಿಲ್ಲ, ನಾನು ಹೇಳ್ತಾ ಇರೋದು ಆದ್ರೂ ಒಳ್ಳೇದು ಅಂತ. ಒಳ್ಳೆ ಜೋಡಿ ಆಯ್ತಾರಾ? ಆಗ್ತಾರೆ, ಜೋಡಿ ಸೂಪರ್ ಅಲ್ವ ಅವ್ರದ್ದು. ಅಷ್ಟೇ, ಇನ್ನೇನಿಲ್ಲ ಅಣ್ಣ. ಬಿಗ್ ಬಾಸ್ ಗೆದ್ದು ಬರಲಿ ನಮ್ಮ ಗೆಳೆಯ, ನಮಗೂ ಖುಷಿ ಅಷ್ಟೇ, ಇನ್ನೇನಿಲ್ಲ. ಇನ್ನೊಂಥರ ಇದು ಅಶ್ವಿನಿ ಅವ್ರ ಜೊತೆ ಕಿತ್ತಾಟ, ಆ ವಾಗ್ವಾದ, ನಮ್ಮ ಅತ್ತೆ ಮಗ್ಳಿಗೆ ಕೊನೆ ತನಕ ಕಣ್ಣು ಹೊಡಿತಾನೆ ಇರ್ತೀವಿ ಅಂತ ಅನ್ನೋದು, ಆ ತರ ಡೈಲಾಗ್ಗಳು. ಇದು ಮಾಮೂಲಿ, ಅವನು ಡೈಲಾಗ್ ಹೊಡಿತಾ ಇರ್ತಾನೆ, ಆ ಥರ ಏನಿಲ್ಲ. ಡೈಲಾಗು ಕಾಮಿಡಿ ಮಾಡ್ತಾ ಇರ್ತಾನೆ. ಡೈಲಾಗ್ ಎಷ್ಟು ಖುಷಿ ಆಯ್ತು ಸರ್, ಒಂದಷ್ಟು ಡೈಲಾಗ್ಗಳು. ಈ ದೊಡವ ದಾಸೆ ಕೂಡ ಆ ಒಂದು ಏನ್ ಹೇಳ್ತೀರ ಅವೆಲ್ಲ ಪಂಚಿಂಗ್ ಡೈಲಾಗ್ಗಳಿಗೆಲ್ಲ? ಎಲ್ಲ ಹಂಗೆ. ಇವಾಗ ಒಂದೊಂದು ನಿಮಿಷನೂ ಹಂಗೆ ಬಿಗ್ ಬಾಸ್ ಅಲ್ಲಿ ಹಂಗೆ ಸಡನ್ ಆಗಿ ಹೇಳ್ತಾನಲ್ಲ, ಅದು ಖುಷಿ. ಹಿಂಗೆ ಅದ್ ಹೆಂಗ್ ಪಂಚು ಎಲ್ಲ ಡೈಲಾಗ್ ಕೂಡ ಆಡ್ತಾನಲ್ಲ. ಯಾವ್ದು ಫೇಮಸ್ ಆಗಿರೋ ಇವಾಗ ಬಿಗ್ ಬಾಸ್ ನಲ್ಲಿ? ಯಾವ ಡೈಲಾಗ್ ನಿಮ್ಗೆ ಫೇಮಸ್ ಗಿಲ್ಲಿದು? ಅದೇ ದೊಡವ ದಾಸೆ ಕೊಡು, ಅದೇ ಫೇಮಸ್. ಇಲ್ಲೆಲ್ಲ ಜನಗಳೆಲ್ಲ ಅದೇ ಡೈಲಾಗ್ ಎಲ್ಲ ಹೊಡಿತಾರ? ಎಲ್ಲ ಸುಮಾರು ಊರೆಲ್ಲ ಮಾತಾಡೋರೆ, ಎಲ್ಲ ಹೊಡೆಸೋರೆ. ಅದೇ ಅಣ್ಣ, ಇನ್ನೇನಿಲ್ಲ, ಗೆದ್ದು ಬರ್ಲಿ ಅಂತ ಆಸೆ, ಇನ್ನೇನಿಲ್ಲ ಅಣ್ಣ. ಕೊನೆಯದಾಗ ಏನ್ ಹೇಳ್ತೀರಾ ಗಿಲ್ಲಿಗೆ? ಗೆದ್ದು ಬರ್ಲಿ ನನ್ನ ಗೆಳೆಯ, ಕ್ಲಾಸ್ಮೇಟ್ ಕುಚ್ಚುಕು ಅಂತಲ್ಲ ಹೇಳೋದು. ಗೆದ್ದು ಬಂದೇ ಬರ್ತಾನೆ ಅಂತ ನಮ್ಮ ಮನ್ಸಲ್ಲಿ ಐತೆ ಅಷ್ಟೇ. ಬಾಲ್ಯದಲ್ಲಿ ಇದೇ ತರ ಚೇಷ್ಟೆ ಇಷ್ಟ ಎಲ್ಲ ಮಾಡ್ತೀರಾ? ಮಾಡ್ತೀನಿ. ಹುಡುಗರ ಹತ್ರ ಎಲ್ಲ ಕಾಮಿಡಿನೇ, ಅವ್ನು ಬಂದ್ರೆ ಖುಷಿ ಎಲ್ಕ. ಇವಾಗ ಏನಾರು ಇನ್ನೇನು ಕೆಲವೇ ದಿನಗಳೈತೆ, ಗೆದ್ದು ಬಂದ್ರೆ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ? ಸೆಲೆಬ್ರೇಷನ್ ಮಳವಳ್ಳಿಯಿಂದ ತಾಲೂಕಿಂದನೂ ಅದ್ದೂರಿಯಾಗಿ ಮಾಡ್ತೀವಿ ಎಲ್ಲ. ಮೆರವಣಿಗೆ ಮಾಡ್ಕೊಂಡು ತಾಲೂಕು ಮಳವಳ್ಳಿಯಿಂದನೂ ಊರು ಗಂಟನೂ ಮೆರವಣಿಗೆ ಮಾಡ್ತೀವಿ. ಗೆದ್ದು ಬಂದೇ ಬರ್ತಾನೆ. ಎಷ್ಟು ಇಷ್ಟಪ್ಪ? ತುಂಬಾ ಇಷ್ಟ. ತುಂಬಾ ಇಷ್ಟ. ಯಾಕೆ ಇಷ್ಟ? ಚೆನ್ನಾಗಿ ಆಟಾಡ್ತಾನೆ. ಅವ್ರ ಯಾವ ಊರು? ದರ್ಪುರ. ನೀವೇ ಊರು? ಬೆಂಗಳೂರು. ನಿಮ್ಮ ಅಜ್ಜಿ ಊರ ಇದು? ಖುಷಿನ ಇದು ಗಿಲ್ಲಿ ನೋಡಕ್ಕೆ? ನೀನು ಗಿಲ್ಲಿ ಕಂಡ್ರೆ ಇಷ್ಟನಾ? ಹೆಂಗ್ ಆಡ್ತಾ ಇದಾರ? ಚೆನ್ನಾಗ್ ಆಡ್ತಾ ಇದಾರ? ಯಾರ್ಯಾರು ಇಷ್ಟ ಬಿಗ್ ಬಾಸ್ ನಲ್ಲಿ? ಕಾವ್ಯ, ಅಶ್ವಿನಿ, ಗಿಲ್ಲಿ, ಆಮೇಲೆ ರಕ್ಷಿತಾ. ಗುದ್ದಾಡ್ತಾರಲ್ಲ ಅಶ್ವಿನಿನುವೆ ಗಿಲ್ಲಿನುವೆ. ಗಿಲ್ಲಿ ಯಾಕೆ ಇಷ್ಟ ನಿಮ್ಗೆ? ತುಂಬಾ ಇಷ್ಟ. ಯಾಕೆ ಇಷ್ಟ? ಚೆನ್ನಾಗಿ ಆಟಾಡ್ತಾನೆ. ಚೆನ್ನಾಗಿ ಆಟಾಡ್ತಾನ? ರೇಗಿಸ್ತಾನ? ಹುಡುಗಿರೆಲ್ಲಾರು ರೇಗಿಸ್ತಾನಲ್ಲ, ನಿನ್ಗಿಷ್ಟನಾ? ರೇಗ್ಸೋದ್ ಇಷ್ಟನಾ? ನಿಮ್ಮೂರು, ನಿಮ್ಮ ಅಜ್ಜಿ ಊರು? ಹಿಂದೆ ನೋಡಿದ್ದ ಗಿಲ್ಲಿನ? ಇಲ್ಲಿ ಊರಲ್ಲಿ ನೋಡಿದ್ಯಾ? ನಿನ್ನ ಹೆಸರೇನು? ಹಾಡು ಹೇಳು. ಅದ್ಯಾವ್ದೋ ಒಂದು ಡೈಲಾಗ್ ಹೇಳ್ತಾರಲ್ಲ, ದೊಡ್ಡವ ಅದ್ಯಾವ್ದು ಹೇಳು.
ದೋಸೆ ಕೊಡು, ಚಿಕೋ ಚಿಕೋ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರು ಕೊಡು ಸೊಪ್ಪು, ಇಬ್ರು ಮಾಡು ತಪ್ಪು, ಗಿಲಿ ಗಿಲಿ ಏನ ಮಾಡಿ ಯಾರದು ಗಿಲ್ಲಿ. ಗಿಲ್ಲಿ ಹೇಳಿದ ಡೈಲಾಕ ಇನ್ನೊಂದ್ಸತಿ ಹೇಳ್ಬಿಡು. ದೋಸೆ ಕೊಡು, ಚಿಕೋ ಚಿಕೋ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರು ಕೊಡು ಸೊಪ್ಪು, ಇಬ್ರು ಮಾಡು ತಪ್ಪು, ಗಿಲಿ ಗಿಲಿ ಏನ ಮಾಡಿ. ಗಿಲ್ಲಿ ಅಂದ್ರೆ ಇಷ್ಟನಾ? ಗಿಲ್ಲಿಗೆ ಏನ್ ಹೇಳ್ತೀಯಾ? ಗೆಲ್ಲು ಅಂತ ಹೇಳ್ತೀಯ? ಆಲ್ ದ ಬೆಸ್ಟ್ ಹೇಳ್ತೀಯಾ? ಹೇಳು 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 ಗಿಲ್ಲಿಗೆ ವಿಶ್ ಮಾಡು. ಹೇಳು ಗಿಲ್ಲಿ 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 ಗೆದ್ದುಡ್ ಬಾ ಅನ್ನೋನು ಗಿಲ್ಲಿ ಗಿಲ್ಲಿ ಗೆದ್ದು ಬರ್ಬೇಕು. ಗೆದ್ದುಡ್ ಬರ್ಬೇಕಾ? ಓಕೆ ಆಯ್ತು. ನಿನ್ನ ಹೆಸರೇನು? ದಿಶಾ. ದಿಶಾ. ಓಕೆ. ಗಿಲ್ಲಿ ಬಿಗ್ ಬಾಸ್ ನೋಡ್ತಾ ಇದೀರಾ ನಿಮ್ಮೂರ್ನವರು, ಏನ್ ಹೇಳ್ತೀರಾ ಗಿಲ್ಲಿ ಬಗ್ಗೆ? ನಮ್ಗೆ ಗಿಲ್ಲಿ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಆಡ್ತಾನೆ. ನಮ್ಗೆ ಗಿಲ್ಲಿ ಗೆದ್ದು ಬರಬೇಕು. ನಮ್ಗೆ ಹೆಸರಿಗೆ ಮಳವಳ್ಳಿ ತಾಲೂಕು ಹೆಸರು ಬರಬೇಕು. ಹೌದು, ನಮ್ಗೆ ಗಿಲ್ಲಿ ಆಡ್ತಾ ಇರೋದು ತುಂಬಾ ಇಷ್ಟ ಆಗ್ತಾ ಇದೆ. ನಮ್ಮ ಊರಲ್ಲಿ ಹಂಗೆ ಇದ್ದಾನೆ ಅವನು, ನಮ್ಗೆ ಇಷ್ಟ ಆಗ್ತದೆ. ಈಗ ಆ ಲ್ಯಾಂಗ್ವೇಜ್, ಮಂಡ್ಯ ಸ್ಟೈಲು, ಮಾತುಗಳನ್ನ ಈಗ ನೋಡೋಕೆ ಏನ್ ಅನ್ಸುತ್ತೆ? ಅವೆಲ್ಲ ನಮ್ಗೆ ಏನು ಅನ್ನಿಸ್ತಾ ಇಲ್ಲ. ಒಟ್ಟಲ್ಲಿ ಮಳವಳ್ಳಿ ತಾಲೂಕಲ್ಲಿ ಅವ್ನು ಬರಬೇಕು, ನಮ್ ಗಿಲ್ಲಿ ಬರಬೇಕು, ನಮ್ ದೊಡ್ಡಪುರ ಹೆಸರು ಹಸ್ಕ ಮುಂದೆ ಬರಬೇಕು ಅಂತ ನಾವು ಕೇಳ್ಕೊತೀವಿ. ಏನಿಲ್ಲಪ್ಪ ಅವ್ರು ಏನು ಪ್ರಾಬ್ಲಮ್ ಇಲ್ಲ, ಏನು ಇಲ್ಲ, ಕಂಪ್ಲೇಂಟ್ ಅದೆಲ್ಲ ಇತ್ತು, ಇಲ್ಲಿ ಇತ್ತು ಅವ್ನಿಗೆ, ಇಲ್ಲಿ ಇತ್ತು, ಏನಿಲ್ಲ. ಅವನು ಒಳ್ಳೆ ಹುಡುಗನೇ ನಮ್ಮ ಪ್ರಕಾರ. ಇವಾಗ ಅವ್ನು ಬರಬೇಕು, ನಮ್ಮ ಊರು ಮಳವಳ್ಳಿ ತಾಲೂಕು ಬರಬೇಕು ಅಂತ ನಮ್ಗೆ. ಏನು ಪರವಾಗಿಲ್ಲ, ಚೆನ್ನಾಗಿ ಆಡ್ತಾವನೆ, ನಮಗೆ ಅವನೇ ಇಷ್ಟ ಆಯ್ತಿರೋದು. ಎಲ್ಲರೂ ಅವ್ನು ಬರಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಮಾದೇವಮ್ಮ ಇಲ್ಲಿ ಚೆನ್ನಾಗಿ ಆಟ ಆಡ್ತಾವನೆ, ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಾನೆ, ಆಟ ಎಲ್ಲ ಆಡ್ತಾನೆ, ಕಾಮಿಡಿನೂ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಆಡ್ತಾನೆ. ಟಾಸ್ಕ್ ಬಂದಾಗ ಟಾಸ್ಕು ಆಡ್ತಾ ಇದ್ದಾನೆ, ಏನು ತೊಂದರೆ ಏನಿಲ್ಲ. ಈ ಊರಲ್ಲಿ ಒಂಥರ ಅಲ್ಲೊಂಥರಲ್ಲ, ಊರಲ್ಲಿ ಹೆಂಗಿದ್ದ ಹಂಗೆ ಇದ್ದಾನೆ, ಏನಿಲ್ಲ, ಚೆನ್ನಾಗವನೆ. ಗಿಲ್ಲಿ ಗೆದ್ದು ಬರಲಿ ನಮ್ಮ ಹುಡುಗ ಅಂತ ಹೇಳ್ತೀವಿ. ಇದೇ ಥರ ಇದು ಬಡೆ ಏನಿದ್ದಿರಲಿಲ್ಲ, ಚೆನ್ನಾಗಿ ಆಡ್ತಿದ್ದ, ಎಲ್ಲರ ಜೊತೆಲಿ ಬೆರೀತಿದ್ದ, ಎಲ್ಲನೂ ಮಾಡ್ತಿದ್ದ. ರೈತರ ಮಕ್ಕಳು ಮುಂದೆ ಬರಬೇಕು. ರೈತ ಬನೀನು ನಿಕ್ಕಾರು ಅಂತಾರೆ, ರೈತರು ಬನೀನು ನಿಕ್ಕಾರಿಕ್ಕಂದ್ರೆ ಇದು ಅದು ಅಂತ ಕಿಂಡಲ್ ಮಾಡ್ತಾರೆ. ಅದೆಲ್ಲ ಇದಿಲ್ಲ, ಮಾಮೂಲಿ ಊರಲ್ಲಿ ಹೆಂಗಿದ್ದ ಹಂಗೆ ಅನ್ಸ. ಹೌದು ಹೌದು, ಹೆಂಗೆ ಸಾಧಾರಣವಾಗಿ ಅವನೇ ಊರಲ್ಲಿ ಹೆಂಗಿದ್ದ ಸಾಧಾರಣವಾಗಿ ಆ ಥರ ಇದ್ದಾನೆ. ಅದೇ ಥರನೇ ಇರೋದು ಸರ್. ಏನೋ ಅಲ್ಲಿ ಬೇರೆ ಏನೋ ಇದು ಗೇಮ್ ಆಡ್ತಾ ಇಲ್ಲ, ಇಲ್ಲಿ ಹೆಂಗಿದ್ದ ಹಂಗೆ ಆಡ್ತಾ ಇದ್ದಾನೆ, ನ್ಯಾಚುರಲ್ ಆಗಿ ಆಡ್ತಾ ಇದ್ದಾನೆ ಸರ್. ಅದೇನು ತೊಂದರೆ ಏನಿಲ್ಲ, ಚೆನ್ನಾಗಿ ಆಡ್ತಾ ಇದ್ದಾನೆ. ಏನು ಸರ್? ಕಾವ್ಯ, ಅಶ್ವಿನಿ ಮೇಡಮ್ ಆಡ್ತಾವ್ರೆ, ಅವ್ರೇನು ಕೆಟ್ಟವರು ಅಂತ ಏನಿಲ್ಲ. ಅದು ಮಾಮೂಲಿ ಸೋಷಿಯಲಾಗಿ ಮಾಮೂಲಿ ಜನ ಇದ್ದಾಗ ಆಡ್ತಾರೆ ಬಿಡಿ, ಅದನ್ನೆಲ್ಲ ತಪ್ಪು ಅನ್ನೋಕ್ಕಾಗಲ್ಲ, ಚೆನ್ನಾಗಿ ಆಡ್ತಾರೆ. ಏನು ಅದು ಮಾಮೂಲಿ ಎಲ್ಲ ಬಿಡಿ ಸರ್, ಅದು ಅವರು ಆಡಬೇಕು ಅನ್ನೋದು ಖುಷಿಗೆ ಆಡ್ತಾರ ಹೊರತು ಒಂದೇನು ಜಗಳ ಆಡಬೇಕು ಅಂತ ಏನು ಆಡ್ತಾ ಇಲ್ಲ. ಅವರಿಬ್ಬರು ಖುಷಿಯಾಗೆ ಜನ ನೋಡ್ಲಿ ಅಂತ ಆಡ್ತಿದಾರೆ ಅಷ್ಟೇ. ಸರ್ ಹೋಗಿದ್ರು, ಹೋಗಿ ಬಂದರು, ಏನಿಲ್ಲ, ಎಲ್ಲ ಕೇಳ್ತಿದ್ರಂತೆ. ಅಲ್ಲಿ ತುಂಬ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿದ್ರಿ ಇವರು, ಚೆನ್ನಾಗಿ ಮಾಡಿದ್ದು ಏನು ಎಲ್ಲ ಚೆನ್ನಾಗಿ ಮಾಡ್ಕೊಬೈದ್ರಿ ಕಣಮ್ಮ ಅಂತೆಲ್ಲ ಅಂದ್ರಂತೆ. ಅವ್ರಪ್ಪ ಹಂಗಂದ್ರು. ರಮ್ಮನ ಕೇಳೋದಕ್ಕೆ ಎಲ್ಲ ಎಲ್ಲಿ ನೀವೆಲ್ಲ ಚೆನ್ನಾಗಿ ಮಾಡ್ಕೊಬೈದಿರಿ ಕಣಮ್ಮ ಅಂತೆಲ್ಲ ಹೇಳಿದ್ರಂತೆ. ಊಟ ಎಲ್ಲ ಚೆನ್ನಾಗಿತ್ತು. ಇಟ್ಟಳಿ ಕೊಪ್ಪಳ ಮಾಂಸ ಇಟ್ಟಳಿ ಕೊಪ್ಪಳ ಮಾಂಸ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇಟ್ಟಳಿ ಕೊಪ್ಪಳ ಮಾಂಸನ ಅಂತ ಕೇಳಿರೋದು. ನಾವೇಂದ್ರೆ ಮಳವಳ್ಳಿಗೆಲ್ಲೂ ಹೋಗಲ್ಲ, ಇಟ್ಟಳಿ ಕೊಪ್ಪಳಲ್ಲೇ ಚೆನ್ನಾಗಿರೋದು. ನಾಟಿ ಮಾಂಸ ಇರುತ್ತಲ್ಲ ಮರಿ, ಆ ಮಾಂಸ ತಂದು ಮಾಡಿರ್ತಲ್ಲ, ಅದಕ್ಕೆ ಗುಡ್ಡೆವಾಡು, ಅದಕ್ಕೆ ಸರಿ ಹೇಳಿರೋದು ಅಷ್ಟೇ. ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಚೆನ್ನಾಗಿರುತ್ತೆ ಸರ್. ನಾವು ಏನಾದ್ರು ಅಲ್ಲೇ ಹೋಗ್ತಾ ಇರೋದು, ನಾವು ಮನೇಲಿ ಮಾಡೋದು ಅಷ್ಟೇನೆ, ಫಂಕ್ಷನ್ ಮಾಡಿದ್ರು ಆ ಇಟ್ಟಣಿ ಕೊಪ್ಪಳ ಮಾಂಸ ಚೆನ್ನಾಗಿರುತ್ತೆ ಸರ್. ಡೈಲಾಗ್ ಹೊಡಿದಾರೆ, ಡೈಲಾಗ್ ಅವ್ನ ಕಲೆ ಸರ್, ಅದು ಒಬ್ರು ಹೇಳೋದಲ್ಲ, ಅವ್ನ ಕಲೆ. ಅವ್ನ ಕಲೆ ಚೆನ್ನಾಗಿ ಆಡ್ತಾನೆ. ಅವ್ನು ಯಾವ ಟೈಮಲ್ಲಿ ಏನೇನು ಆಡ್ಬೇಕು ಅದು ಆಡ್ತಾನೆ ಸರ್, ಏನಿಲ್ಲ ತೊಂದರೆ ಏನೇ ಆಡ್ತಾನೆ. ಅವ್ನು ಗೇಮಿನ ಆಡ್ತಾ ಇಲ್ಲ, ಆಡ್ತಾನೆ. ತುಂಬ ಗೆದ್ದು ಬರಲಿ ಸರ್ ಅವ್ನು. ಸರ್ ಆ ಜೋಡಿಯಾಗ ಆಡ್ತಾವ್ರೆ, ಏನೋ ಅವರು ಏನು ಬೇವ ಅಂತಲ್ಲಿ ಏನು ಇದು ಮಾಡಲಿಲ್ಲ. ಚೆನ್ನಾಗಿ ಅವ್ರು ಒಳಗಡೆ ಹೆಂಗೆ ಹೋಗಿದ್ರು ಹಂಗೆ ಆಡ್ತಾರೆ ಸರ್. ಏನು ಇದೆ ಏನು ತೊಂದರೆ ಏನಿಲ್ಲ ಸರ್. ಮಾಮೂಲಿ ಜಗಳ ಸರ್, ಕಾಮಿಡಿಲೆಲ್ಲ ಎಲ್ಲ ಜಗಳ ಮಾಮೂಲಿ ಆಡ್ತಾರಲ್ವಾ. ಗೇಮ್ ಆದಾಗ ಗೇಮ್ ಆಡ್ತಾರೆ, ಮಾಮೂಲಿ ಹೆಂಗೆ ಇದು ಮಾಡ್ತಾರೆ ಆ ಥರ ಆಡ್ತಾರೆ ಸರ್. ಗಿಲ್ಲಿನೇ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಗಿಲ್ಲಿ ಬರ್ತಾನೆ ಸರ್, ಗಿಲ್ಲಿ ಬರಲೇಬೇಕು. ಹೌದು ಹೌದು ಸರ್. ಊರದೊಂದು ಹೆಸರುವಾಸ್ಕ ಇದೆ,
ಮಳವಳ್ಳಿ ಅಂತ ಮಳವಳ್ಳಿಲೇ ಕೇಳಿದ್ರೆ ಎಲ್ಲಿ ನಿಮ್ಮ ಊರು ದಡ್ಪುರ ಈಗ ಎಲ್ಲಾರು ಹೋಗಿ ಕೇಳಿದ್ರೆ ಗಿಲ್ಲಿ ಊರ ಅಂತಾರೆ. ಈಗ ಮೊನ್ನೆ ಶನಿವಾರ ಇದಕ್ಕೆ ಮಳವಳ್ಳಿ ಫಂಕ್ಷನ್ ಇತ್ತಲ್ಲ, ಆಗ ಯಾವ ಊರಕ್ಕ ದಡ್ಪ ಗಿಲ್ಲಿಯರ್ ಊರಕ್ಕ ಅಂತ ನಮ್ಮೂರು ಎಲ್ಲಿ ಅಂತಿದ್ರು, ಯಾವಾಗ ಗಿಲ್ಲಿ ಊರು ಅಂತ. ಹೆಸರು ಯಾರು ಚೆನ್ನಾಗಿ ಬೆಳೀಲಿ ಸರ್ ಮಳವಳ್ಳಿ. ಮಾತಾಡಿ ನೋಡಿದೀವಿ ಸರ್, ನೋಡಿದೀವಿ ಒಂದು ನೋಡಿದ್ ತೊಂದ್ರೆ ಏನಿಲ್ಲ, ನೋಡಿದ್ವಿ ಚೆನ್ನಾಗಿ ಮಾತಾಡ್ತಿದ್ದೆ. ಕಷ್ಟದಲ್ಲೇ ಬೆಳೆದಿರೋದು ಸರ್, ಏನು ಬಡ ಏನಿಲ್ಲ. ಮಾಮೂಲಿ ಕುರಿ ಹಸ ಗಿಸ ಮಾಮೂಲಿ ಎಲ್ಲ ಗದ್ದೆ ಕೆಲಸ ಎಲ್ಲ ಮಾಡಿದ್ದಾರೆ. ಎಲ್ಲಾರು ಅದೇ ಸರ್, ಕೃಷಿಲೇ ಮಾಮೂಲಿ ವ್ಯವಸಾಯ ಮಾಡ್ಕೊಂಡವ್ರೆ, ತೊಂದ್ರೆನೇ ಏನಿಲ್ಲ ಸರ್. ಅಲ್ಲ ಚಿಕ್ಕ ವಯಸ್ಸಲ್ಲ ಸರ್, ಅವಾಗ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದ ಹಂಗಿದ್ದ. ಇವಾಗ ಬೆಳೀತಾ ಯಾವ ಥರ ಇದು ಮಾಡ್ದೆ ಮಾಡ್ತಾ ಇದ್ದ, ಚೇಂಜ್ ಆಗೋನೆ. ಹೌದಾ ಸರ್, ತುಂಬ ಖುಷಿ ಇದೆ ನಮಗೆ. ಅಷ್ಟೊಂದು ಖುಷಿ ಅಲ್ಲಲ್ಲ ನಾವು ಸರ್ ಹೇಳ್ತಾರೆ. ನಾನು ಅದೇ ಹೋಗಿದ್ರಲ್ಲ ಒಳಗಡೆ ಕೇಳಿದೆ, ಹೋಗಿದ್ದ ಕಣ್ಮಗ ತುಂಬ ಖುಷಿ ಆಯಿತು. ಎಲ್ಲ ಕೇಳ್ತಿದ್ರು ಎಲ್ಲಿ ಮಟನು ಇದು ಅಂತೆಲ್ಲ, ಊಟ ಎಲ್ಲ ಚೆನ್ನಾಗಿತ್ತು ಅಂತ ಕೇಳಿದ್ರು ಕಣ್ಮಗ ಅಂತ ಹೇಳಿದ್ರು ಅವರಮ್ಮ. ಚೆನ್ನಾಗಿತ್ತು, ಅವ್ರಿಗೂ ಖುಷಿ. ನಮಗೆ ಅಂತವ್ರಿಗೆ ಖುಷಿ ಆದ್ಮೇಲೆ ಅವ್ರ ಅಪ್ಪ ಅಮ್ಮನ ಖುಷಿ ಇರಲ್ಲ ಸರ್ಗೆ. ಹೌದು ಸರ್, ಹೌದು ಗಿಲ್ಲಿಯ ಸರ್ ಗೆಲ್ಲೋನು ಅಂದ್ರೆ ಆಟ ಆಡ್ತಾ ಇದ್ದಾನೆ, ಗೇಮ್ ಆಟ ಆಡ್ತಾ ಇಲ್ಲ ಅವನು. ಮಾಮೂಲಿ ಏನು ಬರುತ್ತೆ ಅವು ಆಟ ಆಡ್ತಾ ಇದ್ದಾನಲ್ಲ ಸರ್. ಅಲ್ಲ ಅವ್ರ ಹಿಂದೆ ಮುಂದೆ ಏನು ಕಂಡಿರುತ್ತೆ ಅದು ಎದುರುಗಡೆ ಮಾತಾಡ್ತಾ ಇದ್ದಾನೆ ಅಷ್ಟೇ ಹೊರ್ತು ಇನ್ನೇನು ಅವ್ನ ಹಿಂದೆ ಮುಂದೆ ಮಾತಾಡ್ತಾ ಇಲ್ವಲ್ಲ. ಚೆನ್ನಾಗಿ ಆಡ್ತಾ ಇದ್ದಾನೆ, ಗೆಲ್ಲಿ ಬರಲಿ ಸರ್. ಹೌದೌದು ಹೌದು. ಅವಾಗ ಒಂದು ವರ್ಷ ಹೊಂಟೋಗ್ಯಪ್ಪ ಅವ್ರ ಅಮ್ಮ ಅಪ್ಪನಿಗೆ ಬೇಜಾರಾಗ್ಬಿಟ್ಟಿತ್ತು. ಅವಾಗೆಲ್ಲ ಅವನೇನು ಅಂತ ಗೊತ್ತಿರ್ಲಿಲ್ವಂತೆ. ಆಮೇಲೆ ಒಂದು ವರ್ಷದ ಮೇಲೆ ಗೊತ್ತಾಗಿ ಇದು ಮಾಡಿ ಅವನು ತುಂಬ ಇದು ಮಾಡಿದಾನೆ ಸರ್. ಏನು ಅವಾಗ ಹೊಂಟೋದಾಗ ಮಾತ್ರ ಬಂದಿರಲಿಲ್ಲ ಅಂತ ಸರ್, ಒಂದು ವರ್ಷ ಬಂದೇ ಇರಲಿಲ್ಲ ಅಂತ ಅಂದರು ಅವರಮ್ಮ. ಈಗೇನಿಲ್ಲ, ಆಮೇಲೆ ಬಂದ ಒಂದು ವರ್ಷದ ಮೇಲೆ ಅವ್ರಿಗೆ ಎಲ್ಲೋನು ಎತ್ತವನು ಯಾಕಪ್ಪ ಹಿಂಗಿದಾದ ಅನ್ಕೊಂಡು ಅವ್ರ ಅಪ್ಪ ಅಮ್ಮನಿಗೆ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಹೌದೌದು ಸರ್, ಅದು ನಮ್ಮೂರಲ್ಲಿ ಮಾಡಿಲ್ಲ, ಪಕ್ಕದ ಎಲ್ಲ ಮಾಡವ್ರೆ ಅನ್ಸುತ್ತೆ. ಆದ್ರೆ ನಮ್ಮನ್ನು ಅಂದ್ರೆ ಮೊಬೈಲೆಲ್ಲ ನೋಡಿ ಇದು ಮಾಡಿದ್ವಿ, ಅದು ನಮ್ಮೂರಲ್ಲಿ ಮಾಡಿಲ್ಲ. ಒಂದು ಯಾವುದೋ ಪಿಕ್ಚರ್ ಏನೋ ಮಾಡೋಕೆ ಮಾತ್ರ ಮಾಡಿದ್ರು ಇಲ್ಲಿ ನಮ್ಮೂರಲ್ಲಿ. ಅದು ಎಲ್ಲ ಅದು ಕಾಮಿಡಿ ಎಲ್ಲ ಬೇರೆ ಊರೆಲ್ಲ ಪ್ರಿನ್ಸಿಪಲ್ ಮಾಡವ್ರೆ ಸರ್. ಅದು ಹೌದೌದು, ನಾವು ಒಂದು ವರ್ಷದಲ್ಲೇ ಅನ್ಕೊಂಡು ನಾವು ಬಿಗ್ ಬಾಸ್ ನೋಡ್ತಾನೆ ಇರ್ತೀವಿ. ಯಾವ ವರ್ಷ 11 ಸೀಸನ್ ನೋಡ್ತೀವಿ. ನಾವು ತಮ್ಮನ್ ನಾವು ಹಂಗೆ ಅನ್ಕೊಂಡ ಬರೋ ವರ್ಷಕ್ಕೆ ಇವನು ಐತಾನೆ ಗಿಲ್ಲಿ ಹೋಯ್ತಾನೆ ಅನ್ಕೊಂಡ ಹಂಗೆ ಪಕ್ಕ ಈ ವರ್ಷ ಹೋಗಿದ್ದಾರೆ. ನಾವು ನೋಡ್ತಾನೆ ಅನ್ಕೊಂಡ ಗಿಲ್ಲಿ ಹೋಯ್ತಾನೆ ಬರೋ ವರ್ಷಕ್ಕೆ ಅನ್ಕೊಂಡ. ಅದೇ ಥರ ಈ ವರ್ಷನೇ ಹೋದ ಸರ್. ನಾವು ಅಂದಂಗೆ ಹೋದ, ನಾವು ಮಾತಾಡ್ಕೊತಿದ್ದ ನನ್ನ ತಮ್ಮ ನಾವಿಬ್ರು. ಬರೋ ವರ್ಷಕ್ಕೆ ಗಿಲ್ಲಿ ಹೋಯ್ತಾನೆ ಅನ್ಕೊಂಡು ಹಂಗೆ ಹೋಗಿದ್ದಾನೆ. ಗೆಲ್ತಾರೆ ಸರ್. ಆಲ್ ದ ಬೆಸ್ಟ್ ಸರ್. ಚೆನ್ನಾಗಿ ಗೆದ್ವಪ್ಪ. ಮಳವಳ್ಳಿ ತಾಲೂಕೆ ನಮ್ಮೂರ ಹೆಸರು ತಗೋವಪ್ಪ ಗಿಲ್ಲಿ ನಾಗರತ್ನಮ್ಮ ಅಂತ ಸರ್. ಎಷ್ಟು ಕಷ್ಟಪಟ್ಟು ಈ ರೀತಿ ಬೆಳವಣಿಗೆ ಆಗಿದೆ, ಮತ್ತೆ ಗೆದ್ದು ಬರಲಿ ನಿಟ್ಟಿನಲ್ಲಿ ವಿಶ್ ಅನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.